ಸ್ನೇಹಿತರೆ, ಇವತ್ತಿನ ಈ ಜ್ಞಾನಚಿಕದ ಭಾಗವಾಗಿ ನಾವು ನಿಜವಾದ ವೈದ್ಯರು ಯಾರು ಅಂತ ತಿಳ್ಕೊಂಡು ಪ್ರಯತ್ನ ಮಾಡೋಣ. ನಿಜವಾದ ವೈದ್ಯರು ಎಲ್ಲಿದ್ದಾರೆ, ಯಾರವರು, ಆ ಈ ಅಂಶವನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿದ್ರೆ ನಮ್ಗೆ ಅರ್ಥ ಆಗತ್ತೆ. ಇದೇನಂತಂದ್ರೆ ಒಂದು ಕಥೆಗಳ ರೂಪದಲ್ಲಿ ಹೇಳ್ತಾ ಹೋದ್ರೆ ಇನ್ನೂ ಉತ್ತಮವಾದ, ಅಂದರೆ ಒಂದು ಅದ್ಭುತವಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು, ಸುಲಭವಾದ ರೀತಿಯಲ್ಲಿ. ಹೇಗಂತಂದ್ರೆ, ಈಗ ತಾಯಿ ಏನು ಮಾಡತ್ತಂದ್ರೆ ಅನೇಕ ಪದಾರ್ಥಗಳು ತಗೊಂಡು ಬಂದು ಒಳ್ಳೆ ಒಳ್ಳೆ ಅಡಿಗೆ ಮಾಡಿ, ವಿಧ ವಿಧ ಡಿಶಸ್ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಕೊಡ್ತಾ ಇರ್ತದೆ, ಗಂಡ ಮಕ್ಕಳಿಗೆ. ಅದು ತಿನ್ನಕ್ಕೆ ರುಚಿಕರವಾಗತ್ತೆ ಅಲ್ವಾ. ಆದರೆ ಅದು ಆ ಪದಾರ್ಥಗಳು ಸಿಗೋದು ಒಂಥರ ಮುಡಿ ಪದಾರ್ಥಗಳು ಸಿಗುತ್ತೆ, ರಾ ಮೆಟೀರಿಯಲ್. ಅದೆಲ್ಲ ತಂದು ಒಂದು ಕಡೆ ಜೋಡಿಸಿ ಅಡಿಗೆ ಮಾಡಿ ಒಂದು ರುಚಿಕರವಾದ ಆಹಾರವನ್ನು ಕೊಡ್ತದೆ. ಅದು ಮಕ್ಕಳಾಗಲಿ ಗಂಡಾಗಲಿ ತಿನ್ನುವಾಗ ತುಂಬ ಒಂಥರ ರುಚಿಕರವಾಗಿ, ಆರೋಗ್ಯಕರವಾಗಿ, ಆನಂದವಾಗಿರುತ್ತೆ ಅಲ್ವಾ. ಅದೇ ರೀತಿಯಲ್ಲಿ ಮಹಾನ್ ಯೋಗಿಗಳು ಏನು ಮಾಡಿದರೆ, ತಪಸ್ಸು ಮಾಡಿ ಅವರು ಕಂಡಿರುವಂಥ ಸತ್ಯವನ್ನು ಕಥೆಗಳ ರೂಪದಲ್ಲಿ ಹೇಳಿರುವಂಥ ಹೇಳ್ತಾ ಹೋದರೆ ಎಲ್ಲರಿಗೂ ಅರ್ಥ ಆಗತ್ತೆ ಅಂತ ಅವರು ಸಾಮಾನ್ಯ ಕಥೆಗಳ ರೂಪದಲ್ಲಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಇವತ್ತಿನ ಅಂಶನೂ ನಾವು ಕಥೆಗಳ ರೂಪದಲ್ಲಿ ನಿಮ್ಮೆಲ್ಲರಿಗೂ ಹೇಳಕ್ಕೆ ಪ್ರಯತ್ನ ಮಾಡುವಾಗ ನಿಮಗೂ ಅತಿ ಸುಲಭವಾಗಿ ಅರ್ಥ ಆಗೋದು, ಮತ್ತು ನಿಮ್ಮ ನಿಜ ಜೀವಿತದಲ್ಲಿ ಅಳವಡಿಸ್ಕೊಳ್ಳೋದು, ಎಲ್ಲರಿಗೂ ನೀವು ಹೇಳುವಂಥ ಅವಕಾಶನೂ ಸಿಗತ್ತೆ ಅಂತ ನಾನು ಆ ರೀತಿಯಲ್ಲಿ ಭಾವಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಜೀಸಸ್ ಕ್ರೈಸ್ಟು ಅಷ್ಟೇ. ಜೀಸಸ್ ಕ್ರೈಸ್ಟು ಅವರ ಜೀವನದಲ್ಲಿ ಏನು ಮಾಡಿದಂದರೆ, ತಪಸ್ಸು ಮಾಡಿ ಸತ್ಯವನ್ನು ಕಂಡಿಡಿದ ಮೇಲೆ ಎಲ್ಲ ಸತ್ಯವನ್ನು ಬಿಚ್ಚಿ ಬಿಚ್ಚಿ ಒಂಥರ ಬಿಡಿಸಿ ಬಿಟ್ಟು ಒಂಥರ ಕಥೆಗಳ ರೂಪದಲ್ಲಿ ಹೇಳಿದ್ದಾರೆ ಅವರು. ಹೇಳಿ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸಿದ್ದಾರೆ. ಆಯಿತಾ. ಅದೇ ರೀತಿಯಲ್ಲಿ ನಾವು ಪ್ರಯತ್ನ ಮಾಡೋಣ ಇವತ್ತು. ಏನಂತಂದರೆ, ಒಂದು ಊರಿದೆ ಅಂತ ತಿಳ್ಕೊಳ್ಳಿ, ಒಂದು ಹಳ್ಳಿಯಲ್ಲಿ ವ್ಯವಸಾಯ ಮಾಡೋ ಕುಟುಂಬದ ನೋಡಿದರೆ, ಅಲ್ಲಿ ಅವರ ವ್ಯವಸಾಯ ಕುಟುಂಬ ಆ ಮನೆಯಲ್ಲಿ ಆಚೆ ಕಡೆ ಉದಾಹರಣೆಗೆ ಅನೇಕ ಈ ಪರಿಕರಗಳು ಇಟ್ಟಿರ್ತಾರೆ. ವ್ಯವಸಾಯ ಪರಿಕರಗಳು ಗೊತ್ತಲ್ಲ ನಿಮಗೆ. ಅನೇಕ ಪರಿಕರಗಳು ಮನೆ ಬಾಗಿಲು ಇಲ್ಲ ಮನೆ ಆಚೆ ಕಡೆ ಇಟ್ಟಿರ್ತಾರೆ. ಇಡೀ ನೈಟು ತುಂಬ ಚಳಿದೆ ಅಂತ ಇಟ್ಕೊಳ್ಳಿ. ಆ ಪರಿಕರಗಳೆಲ್ಲ ತುಂಬ ಚಳಿಯಾಗಿ ಒಂಥರ ಅಂದರೆ ಆ ತಂಪಾಗಿರ್ತವೆ, ಮುಟ್ಕೊಳಕ್ಕೂ ಆಗಲ್ಲ, ಅಷ್ಟು ತಂಪಾಗಿರ್ತವೆ ಅಲ್ವಾ. ಬಟ್ ಆದರೆ ಅದೇ ಸಮಯದಲ್ಲಿ ಒಂದು ರೈತ ಆ ಈ ಪರಿಕರಗಳು ತಗೊಂಡು ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಅವನ್ನ ಅಬ್ಸರ್ವ್ ಮಾಡಿ. ಆವಾಗ ಅಂದರೆ ಆ ಪರಿಕರಗಳು ಅಷ್ಟು ತಂಪಾಗಿದೆಯಲ್ಲ ಈ ವಾತಾವರಣದಲ್ಲಿ ಚಳಿಯಿಂದ, ಅದೇ ವ್ಯಕ್ತಿ ಆ ಚಳಿಗಾಲದಲ್ಲಿ ಆ ಸಮಯದಲ್ಲಿ ಹೋಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಶರೀರ ಹೋಗಿ ಮುಟ್ಟಿ ಬೆಚ್ಚವಾಗಿರ್ತದೆ. ಹೇಗೆ ಸಾಧ್ಯ ಇದು ಅಂತಂದರೆ, ಯಾರು ಈ ರೀತಿಯಲ್ಲಿ ಮಾಡೋರು? ಈ ವ್ಯವಸಾಯ ಪರಿಕರಗಳು ನೋಡಿದರೆ ಅಷ್ಟು ಮುಟ್ಕೊಂಡಕ್ಕೆ ಆಗಲ್ಲ. ಅಷ್ಟು ಚಳಿಗಾಲದಲ್ಲಿ ತೀವ್ರ ಚಳಿ ಅಂತ ಇಟ್ಕೊಳ್ಳಿ, ಮುಟ್ಕೊಂಡಕ್ಕೆ ಆಗಲ್ಲ. ಬಟ್ ಆ ವ್ಯಕ್ತಿ ಅದೇ ಒಂದು ಮನುಷ್ಯ ಹೋಗಿ ಆ ಚಳಿಗಾಲದಲ್ಲಿ ಆ ಚಳಿಯಲ್ಲಿ ಕೆಲಸ ಮಾಡುವಾಗ ಅವನ ಶರೀರ ಮುಟ್ಟಿದ್ರೆ ಬೆಚ್ಚವಾಗಿರುತ್ತೆ. ನೋಡಿ, ಇದು ಯಾರು ಮಾಡೋರು? ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ, ಯಾವ ರೀತಿಯಲ್ಲಿ ನಮ್ಮ ಆ ರೀತಿಯಲ್ಲಿ ಮಾಡಿಸೋದು ಯಾರು ಅಂತ ಅದು ಅಬ್ಸರ್ವ್ ಮಾಡಿ. ಇನ್ನೊಂದು, ಬಿಸಿಲು ಕಾಲಲ್ಲಿ ಮೇ ತಿಂಗಳಲ್ಲಿ ಹೋಗಿ ಆ ತಿಂಗಳಲ್ಲಿ ಯಾವುದೇ ಈ ಪರಿಕರಗಳು ಆಚೆ ಕಡೆ ಇಟ್ಟರೆ ತುಂಬ ಬಿಸಿ ಆಗುತ್ತೆ, ಮುಟ್ಕೊಳಕ್ಕೆ ಆಗಲ್ಲ. ಅದು ಮುಟ್ಕೊಂಡಿದ್ರೆ ಅಂತಹ ಬಿಸಿ ಇರುತ್ತೆ. ಅದೇ ಅಂದರೆ ಬಿಸಿ ಕಾಲದಲ್ಲಿ ಮೇ ತಿಂಗಳಿದೆಲ್ಲ ಆ ತಿಂಗಳಲ್ಲಿ ಒಂದು ವ್ಯಕ್ತಿ ಕೆಲಸ ಮಾಡಕ್ಕೆ ಹೋಗ್ತಾನೆ, ರೈತ. ಅವರ ಶರೀರವನ್ನು ಮುಟ್ಟಿ ಅವರಿಗೆ ಒಂಥರ ಬೆವರು ಹೋಗ್ತಾ ಇರ್ತದೆ. ಆ ಶರೀರದಿಂದ ಬೆವರು ಹೋಗ್ತಾ ಇರ್ತದೆ, ಶರೀರ ತಂಪಾಗಿರ್ತದೆ. ನೋಡಿದ್ರೆ ಯಾರಿದು ಮಾಡೋರು? ನೀವು ಅಬ್ಸರ್ವ್ ಮಾಡಿದ್ರ, ಅಂದರೆ ನೀವು ಯಾವಾಗ ಥಿಂಕ್ ಮಾಡಿದ್ರ, ಯೋಚನೆ ಮಾಡಿದ್ರ ಇದೆಲ್ಲ ಮಾಡೋರು ಯಾರು ಅಂತ? ಇದು ನಾವು ಅರ್ಥ ಮಾಡ್ಕೋಬೇಕು. ಆಯ್ತಾ. ಸೊ ವಾತಾವರಣ ಆಚೆ ಕಡೆ ಹೇಗಿದೆಯೋ ಅದಕ್ಕೂ ಅನುಗುಣವಾಗಿ ಶರೀರವನ್ನು ತಯಾರಿ ಮಾಡುವಂಥದ್ದು ಯಾವುದು? ಯಾರು ತಯಾರು ಮಾಡೋರು? ಎಲ್ಲಿದ್ದಾರೆ ಅವರು? ಅವ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗ ಯಾವ್ದನ್ನ ಒಂದು ವ್ಯಕ್ತಿಗೆ ಗಾಯ ಆಗಿದೆ ಅಂತ ಇಟ್ಕೊಳ್ಳಿ. ಆ ಗಾಯದಿಂದ ರಕ್ತ ಸ್ರಾವ ಆಗ್ತಾನೆ ಇರ್ತದೆ. ಸ್ವಲ್ಪ ಹೊತ್ತು ಆದಮೇಲೆ ಅದೇನಾಗುತ್ತೆ ಗೊತ್ತಾ, ಆ ರಕ್ತಸ್ರಾವ ಸ್ಟಾಪ್ ಆಗ್ತದೆ. ಸ್ಟಾಪ್ ಆಗೋಕ್ಕೆ ಅಲ್ಲೇನು ಮಾಡ್ತದೆ ಅಂದರೆ ಒಂಥರ ಪೆಚ್ಚು ಥರ, ಅಂದರೆ ಅಲ್ಲಿ ಆ ಗಾಯದ ಮೇಲೆ ಒಂದು ಆ ರಕ್ತಸ್ರಾವವನ್ನು ಅಡ್ಡ ಮಾಡೋಕ್ಕೆ, ನಿಲ್ಲಿಸೋಕ್ಕೆ ಏನಾಗುತ್ತೆ, ಅಲ್ಲಿ ಮೇಲೆ ಒಂದು ಹಾರ್ಡ್ ಸಾಲಿಡ್ ಥರ ಒಂದು ಪೆಚ್ಚು ಥರ ಅದು ಡೆವಲಪ್ ಮಾಡುತ್ತೆ. ಇದು ಡೆವಲಪ್ ಮಾಡೋದು ಯಾರು? ಯಾವಾಗ ಥಿಂಕ್ ಮಾಡಿದ್ರಾ? ನೀವು ಮಾಡಿದ್ರಾ?
ಯೋಚನೆ ಮಾಡಿ ನೀವೇನಾದ್ರು ತಯಾರು ಮಾಡಿದ್ರೆ ಇಲ್ಲ, ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಒಂದು ಮಣ್ಣಿನ ಪಾತ್ರ ತಗೊಳ್ಳಿ ನೋಡೋಣ. ಮಣ್ಣಿನ ಪಾತ್ರಕ್ಕೂ ಒಂದು ರಂಧ್ರ ಹಾಕಿದ್ವಿ ಅಂತ ಇಟ್ಕೊಳ್ಳಿ. ಅದರಲ್ಲಿರುವಂಥ ನೀರೆಲ್ಲ ಆಚೆ ಕಡೆ ಹೋಗ್ತದೆ. ಅದು ನಿಂತೋಗುತ್ತಾ? ಯಾವಾಗ ನೋಡಿದ್ರೆ ಅದು ನಿಂತೋಗೋದು. ಮತ್ತು ನಮ್ಮ ದೇಹದಲ್ಲಿ ಈ ಥರ ಒಂದು ಗಾಯ ಆಗಿದ್ರೆ ರಕ್ತ ಸ್ವಲ್ಪ ಸ್ರಾವ ಆದಮೇಲೆ ತನ್ನಂತ ಅದೇ ಒಂಥರ ಗಡ್ಡದಾಗ ತಯಾರಾಗಿ ಅಂದರೆ ಮುಚ್ಚೋಗತ್ತೆ, ಮುಚ್ತದೆ ಅದು. ಯಾರು ಮಾಡೋರು, ಅವ್ರ ಹೆಸರೇನು, ಇದೆಲ್ಲ ತಿಳ್ಕೊಳ್ಳೋಣ. ಓಕೆ, ಬನ್ನಿ. ಸೊ ಈಗ ಈ ರೀತಿಯಲ್ಲಿ ಏನಾಗತ್ತಂದರೆ ಸ್ವಲ್ಪ ಸ್ವಲ್ಪ ದಿವಸ ಆದಮೇಲೆ ಈ ಆ ಈ ಗಾಯದ ಮೇಲೆ ಒಂದು ಪೆಚ್ಚು ಥರ ಬರುತ್ತಲ್ಲ, ಅದು ಬಂದಿದ ಮೇಲೆ ಸ್ವಲ್ಪ ದಿವಸ ಆದಮೇಲೆ ಇನ್ನೊಂದು ಏನು ಮಾಡುತ್ತೆ ಗೊತ್ತಾ? ನಿಮ್ಮಲ್ಲಿ ಒಳಗಡೆ ಇರುವಂಥ ಒಂದು ದಿವ್ಯವಾದ ಆ ದಿವ್ಯವಾದ ಅಂಶ ಏನು ಮಾಡುತ್ತಂದರೆ ಆ ಗಾಯದ ಸುತ್ತು ಒಂದು ತುರಿಕೆ ಬರುತ್ತೆ. ಆ ತುರಿಕೆಯಿಂದ ನೀವೇನು ಮಾಡ್ತೀರಾ? ಒಂಥರ ಈ ಥರ ಕೈ ತಗೊಂಡು ಇಲ್ಲ ನಮ್ಮ ಉಗುರು ತಗೊಂಡು ಅದನ್ನು ಒಂಥರ ಗೀಕ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಅಲ್ಲಿರುವಂಥ ಪೆಚ್ಚೆಲ್ಲ ಉದುರೋಗುತ್ತೆ. ಅದು ಯಾರು ಮಾಡಿರೋದು ಈ ರೀತಿ ಮಾಡಬೇಕಂತ? ಅದು ಯಾರು ಮಾಡ್ತಾ ಇರೋದು? ಈ ರೀತಿ ಮಾಡಬೇಕಂತ ಯಾರು ಮಾಡಿಸ್ತಾ ಇರೋದು? ಅದನ್ನು ತಿಳ್ಕೊಳ್ಳೋಣ. ಸೊ ಆ ರೀತಿ ಇಲ್ಲ ಅಂದರೆ ಈ ಗಾಯಗಳೇನಾದರೂ ಅದು ಮಾಯವಾಗ್ತಾ ಇಲ್ಲ, ಅದ್ರ ಮೇಲೆ ಗಟ್ಟಿಯಾಗಿ ಏನೂ ಡೆವಲಪ್ ಆಗ್ತಾ ಇಲ್ಲ ಅಂದರೆ ಎಷ್ಟೋ ಗಾಯಗಳು ಆಗ್ತಾ ಇರ್ತದೆ ಆಕ್ಸಿಡೆಂಟಲ್ಲಿ ಎಲ್ಲ ಕಡೆ ಅಲ್ವಾ ಮನುಷ್ಯನಿಗೆ. ಅದೆಲ್ಲ ಮುಚ್ಚೋಗಿಲ್ಲ ಅಂದರೆ ಎಷ್ಟು ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಯ್ತು? ಆ ಮನಸ್ಸಿನ ನೋಡೋಕ್ಕಾಗತ್ತಾ ಅಷ್ಟು ಪ್ಲಾಸ್ಟಿಕ್ ಸರ್ಜರಿ ಮಾಡೋಂಥ ವ್ಯಕ್ತಿಯನ್ನು? ಮತ್ತು ಏನೂ ಇಲ್ಲದೆ ಇಂಥ ಯಾವುದೂ ಕಾಣದೆ ಅಂದರೆ ಯಾವುದೂ ಇಲ್ಲದೆ ಎಲ್ಲನೂ ಮಾಯ ಮಾಡೋದು, ಎಲ್ಲ ಗಾಯಗಳನ್ನು ಒಂಥರ ಪೂರ್ತಿ ಸ್ವಸ್ಥತೆ ಮಾಡುವಂಥ ವ್ಯವಹಾರ ಯಾರು ನಡೆಸ್ತಾ ಇದ್ದಾರೆ? ಆಮೇಲೆ ಅದು ಅದು ತಿಳ್ಕೊಂಡು ಬನ್ನಿ. ಸೊ ಈ ರೀತಿಯಲ್ಲಿ ನಾವು ಈಗ ಉದಾಹರಣೆಗೆ ಮನುಷ್ಯ ನಡೀತಾನೆ ಇರ್ತಾನೆ, ಇಲ್ಲಿ ಅಲ್ಲಿ ಓಡಾಡ್ತಾ ಇರ್ತಾನೆ. ಎಷ್ಟು ಓಡಾಡ್ತೀವೋ ನಮ್ಮ ಅಂದರೆ ನಮ್ಮ ನಾವು ಧರಿಸ್ತಾ ಇರೋಂಥ ಚಪ್ಪಲಾಗಲಿ ಶೂಸ್ ಆಗಲಿ ಯಾವುದೇ ಎಷ್ಟು ಹೊರಗೋಗುತ್ತೆ, ಅದು ಕರಗೋಗುತ್ತೆ ಅದು ಅಲ್ವಾ? ಸ್ವಲ್ಪ ದಿವಸ ಆದಮೇಲೆ ಆ ಚಪ್ಪಲ್ ಬಿಸಾಕಿ ಇನ್ನೊಂದು ಹೊಸ ಚಪ್ಪಲ್ ತಗೊತೀವಿ ನಾವು. ಯಾಕೆ? ಆ ಸ್ಲಿಪ್ಪರ್ಸು ಬೇರೆ ತಗೊತೀವಿ ಅಲ್ವಾ? ಮತ್ತು ಅದೇ ಕರಗೋಗ್ತಾ ಇರುವಾಗ, ಅದೇ ಅರಗಿ ಕರಗೋಗ್ತಾ ಇರುವಾಗ ಮತ್ತು ನಮ್ಮ ಕಾಲುಗಳು ನಾವೆಷ್ಟು ಓಡಾಡ್ತೀವಿ ಅದು ಕರಗೋಗ್ತಾ ಇದೆಯಾ? ಯಾವಾಗ ನೋಡಿದ್ದೀರಾ? ಆ ಥರ ಕರಗೋಗ್ತಾ ಇದ್ರೆ ಸ್ವಲ್ಪ ಅಂದರೆ ಒಂದು 30 ವರ್ಷಕ್ಕೆ, 50 ವರ್ಷಕ್ಕೆ, 60 ವರ್ಷಕ್ಕೆ ಏನಾಗಬೇಕಾಯಿತು? ನಿಮ್ಮ ಕಾಲುಗಳು ಫಸ್ಟು ಕಾಲುಗಳೆಲ್ಲ ಮುಗಿದು ಅಂದರೆ ಪಾದಗಳು ಮುಗಿದು ಮತ್ತೆ ಮೊಣಕಾಲುವರೆಗೆ ಬಂದು ಸೊಂಟೆವರೆಗೆ ಬರಬೇಕಾಯ್ತು ಈ ಥರ. ಇಡೀ ಇಡೀ ನಾವು 100 ವರ್ಷ ಬದುಕಿದ್ರೂ ಚಪ್ಪಲು ಕರಗೋಗುತ್ತೆ. ಚಪ್ಪಲು ಒಂಥರ ಡಿಫ್ರೆಂಟ್ ಸ್ಲಿಪ್ಪರ್ಸ್ ಚೇಂಜ್ ಆಗ್ತಿ ಬಿಟ್ಟರೆ ನಮ್ಮ ಕಾಲುಗಳು ಕರಗೋಗಲ್ಲ. ಯಾರು ಈ ರೀತಿಯಲ್ಲಿ ನೋಡ್ಕೊಳ್ಳೋದು? ಯಾವುದೇ ಅದಕ್ಕೂ ಅಂದರೆ ಒಂಥರ ಕರಗೋಗಲ್ಲ, ಅರಗೋಗಲ್ಲ. ಆ ರೀತಿ ನೋಡೋದು ಯಾರು ಹೇಳಿ ನೋಡೋಣ. ಅದೇ ರೀತಿಯಲ್ಲಿ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಎರಡೂ ಕೈಗಳು ತಗೊಂಡು ಒಂದು ಪೀಚ್ ತಗೊತಾರೆ, ಎಲ್ಲ ಪಾತ್ರೆಗಳನ್ನು ಉಜ್ತಾರೆ. ಆ ಪೀಚು ಕರಗೋಗುತ್ತೆ. ಆದರೆ ಅವರ ಕೈಗಳು ಯಾವನು ಕರಗೋ ನೋಡಿದ್ರ? ಆಗಲ್ಲ. ಯಾರು ನೋಡೋದು ಇದೆಲ್ಲ? ಯಾರು ಮಾಡೋದೇ ಇದೆಲ್ಲ? ಅರ್ಥ ಮಾಡ್ಕೊಳ್ಳಿ ನೋಡೋಣ. ಸೊ ಈ ರೀತಿಯಲ್ಲಿ ಆಯಿತಾ? ಸೊ ಇಷ್ಟೆಲ್ಲ ಆಗ್ತಾ ಇರೋದು ಯಾವುದರಿಂದ ಏನಿಂದ ಅಂತಂದರೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಆಯಿತಾ? ಈಗ ಉದಾಹರಣೆಗೆ ನಮಗೆ ದಾಹ ಆಗ್ತಾ ಇದೆ, ಆಹಾರ ಹಸು ಆಗ್ತಾ ಇದೆ, ಇದೆಲ್ಲನೂ ಸಹ ಓಕೆ. ಸೊ ಇದೆಲ್ಲ ಸಹ ನಮ್ಮನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಹಸುವಾಗ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ ಅಂತ ಮಾಡಿಕೊಡುವಂಥ ಆ ವಿಷಯ ಯಾವುದು? ನಮ್ಮಲ್ಲಿ ಯಾವ ರೀತಿಯಲ್ಲಿ ಅದು ಆಗ್ತಾ ಇದೆ? ಆ ಶಕ್ತಿ ಯಾವುದು? ಈ ಬಾಯಾರಿಕೆ ಮತ್ತು ಹಸು ಅಂಥದ್ದು ನಮಗೆ ಕಲ್ಪಿಸ್ತಾ ಇರೋಂಥ ಶಕ್ತಿ ಯಾವುದು? ಅದು ನೋಡಬೇಕಾಗಿದೆ. ಇಲ್ಲಾಂದರೆ ನಾವು ಖಂಡಿತ ನಮಗೆ ಕೆಲಸಗಳು ಜಾಸ್ತಿ ಒತ್ತಡಿ ಅಲ್ವಾ? ಸೊ ಆ ಒತ್ತಡಿಯಲ್ಲಿ ಶರೀರಕ್ಕೆ ಬೇಕಾಗಿರುವಂಥ ಯಾವುದೂ ಕೊಡಲ್ಲ, ನಾವು ಮರ್ತು ಬಿಡ್ತೀವಿ ನಿಜವಾಗಿ ಹೇಳ್ಬೇಕಂದ್ರೆ ಅಲ್ವಾ? ಒಂದು ಸರಿ ಯೋಚನೆ ಮಾಡಿ. ಆವಾಗ ಶರೀರಕ್ಕೆ ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಶರೀರ ಶಿಥಿಲವಾಗುತ್ತೆ. ಬಟ್ ಅದೆಲ್ಲನೂ ನಿಮಗೆ ನೆನಪು ಮಾಡ್ತಾ ಇರ್ತದೆ, ನಿಮಗೆ ಅವೆಲ್ಲನೂ ಕಲ್ಪಿಸ್ತಾ ಇರ್ತದೆ. ಆ ಶಕ್ತಿ ಯಾವುದು ನೋಡಿದ್ರ? ಇವಾಗ ಯೋಚನೆ ಮಾಡಿದ್ರ ಆ ರೀತಿಯಲ್ಲಿ? ಹೌದಾ? ಸೊ ಈಗ ಉದಾಹರಣೆಗೆ ನಾವು ಮಲ ವಿಸರ್ಜನೆಗೆ ಹೋಗ್ತೀವಿ. ಸಡನ್ ಆಗಿ ಏನೋ ಕೆಲಸದಲ್ಲಿ ಫುಲ್ಲು ಒತ್ತಡ ಆಗಿರ್ತೀವಿ, ಆದರೆ ಮಲ ವಿಸರ್ಜನೆ ಬರ್ತದೆ, ಹೋಗ್ತೀವಿ ನಾವು.
ಇಲ್ಲ ಮೂತ್ರ ವಿಸರ್ಜನೆ ಬರುತ್ತೆ, ಹೋಗಿ ಹೋಗ್ತೀವಿ. ಇದೆಲ್ಲ ಯಾರು ನಿಮಗೆ ಸಿಗ್ನಲ್ ಕೊಡ್ತಾ ಇರೋದು ಅಂತರದಿಂದ? ನೀವೇನಾದ್ರು ಯೋಚನೆ ಮಾಡಿದ್ರಾ ಒಳಗಡೆ ಜಾಸ್ತಿ ಆಗಿದೆ ಮಲ, ಬಿಸಾಕ್ಬೇಕು, ಇಲ್ಲ ಮೂತ್ರ ಜಾಸ್ತಿ ಆಗಿದೆ ಬಿಸಾಕ್ಬೇಕಂತ ಯಾವಾಗ ಯೋಚನೆ ಮಾಡಿದ್ರಾ? ಯಾರು ಇದೆಲ್ಲ ಮಾಡಿಸ್ತಾ ಇರೋದು? ಆ ಶಕ್ತಿ ಅದು. ಇದೆಲ್ಲ ನಾವು ತಿಳ್ಕೊಬೇಕಲ್ಲ. ಸೊ ಒಂದು ಅರ್ಧರಾತ್ರಿ ಅಂತಂದರೆ ಮಿಡ್ ಮಿಡ್ ನೈಟ್ ಅಲ್ವಾ, ಮಿಡ್ ನೈಟು ಎದ್ದು ಹೋಗಿ ನಾವು ಮೂತ್ರವನ್ನು ವಿಸರ್ಜನೆ ಮಾಡಿ ಬರ್ತಾ ಇರ್ತೀವಿ ಅಲ್ವಾ. ಯಾರು ನಿಮಗೆ ಅಚ್ಚರಿ ಕೊಡ್ತಾ ಇರೋದು? ಆ ಅಚ್ಚರಿ ಕೊಡೋರು ಯಾರು? ಆಯ್ತಾ. ಸೊ ಆ ರೀತಿಯಲ್ಲಿ ಸೊ ಇಡೀ ನಮ್ಮ ಜೀವನವನ್ನು ನಡೆಸ್ತಾ ಇದೆ ಅಲ್ವಾ. ಆ ನಡೆಸ್ತಾ ಇರೋಂಥ ಶಕ್ತಿ ಯಾವುದು? ಯಾವಾಗ ಯೋಚನೆ ಮಾಡಿದ್ರ? ಸೊ ಈ ರೀತಿಯಲ್ಲಿ ಅನೇಕ ವಿಷಯಗಳು. ಆಯ್ತಾ. ಇನ್ನು ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಒಂದು ಮಹಿಳಾ ಗೃಹಿಣಿ ಒಂದು ಪಾಯಸ ಮಾಡ್ತಾರೆ. ಆ ಪಾಯಸ ಮಾಡೋಂಥ ಪಾತ್ರದಲ್ಲಿ ಸ್ವಲ್ಪ ಅಲ್ಲಿ ರಸ್ಟ್ ಆಗಿರ್ತದೆ, ರಸ್ಟ್ ಆಗಿ ಎಲ್ಲ ಇರ್ತದೆ ಅಂತ ಇಟ್ಕೊಳ್ಳಿ. ಸೊ ಅದನ್ನು ಆ ಪಾಯಸ ಅದರಲ್ಲಿ ಕಾಯಿಸುವಾಗ ಸ್ವಲ್ಪ ಹೀಟ್ ಮಾಡಿ ತಯಾರು ಮಾಡ್ತಾರೆ. ಎಲ್ಲರಿಗೂ ಮಕ್ಕಳಿಗೆ, ಅಲ್ಲಿ ಬಂದಿರುವಂಥ ದೊಡ್ಡವ್ರಿಗೆ, ತಂದೆ ತಾಯಿ ಎಲ್ಲರೂ ಕೊಡ್ತದೆ ಅಂತ ಇಟ್ಕೊಳ್ಳಿ. ಕೊಟ್ಟಿದ ಮೇಲೆ ಸ್ವಲ್ಪ ಹೊತ್ತಿಗೆ ಸೊ ಏನಾಗುತ್ತೆ ಗೊತ್ತಾ, ಎಲ್ಲರಿಗೂ ಒಂಥರ ಆ, ಆ ಹೊಟ್ಟೆದಲ್ಲಿ ಒಂಥರ ವಿಕಾರ ಆಗೋದು, ತಲೆನೋವು ಸ್ಟಾರ್ಟ್ ಆಗೋದು, ಕಣ್ಣುಗಳು ತಿರುಗ್ತಾ ಇರೋದು, ತಲೆ ತಿರುಗ್ತಾ ಇರೋದು, ಎಲ್ಲ ವಿಧ ವಿಧ ಪರಿಸ್ಥಿತಿಗಳು ಸ್ಟಾರ್ಟ್ ಆಗತ್ತೆ. ಒಂಥರ ಏನಾಯಿತು ಅಂತ ಅರ್ಥ ಆಗಲ್ಲ ಅದು ಅಲ್ವಾ. ಸೊ ಏನೋ ಭಯ ಆಗತ್ತೆ, ಏನಾಗಿದೆ ನನಗೆ, ಏನಾಗ್ತಾ ಇದೆ ಅಂತ ಭಯ ಆಗತ್ತೆ. ನೋಡಿ, ಇಷ್ಟೆಲ್ಲ ಲಕ್ಷಣಗಳು ಕಾಣಿಸ್ತದೆ. ಯಾಕಂದ್ರೆ ಆ ಪಾಯಸ ಸರಿ ಇಲ್ಲ, ಹೆಣ್ಮಕ್ಳು ಮಾಡಿದ್ದಾರೆ, ಕೊಟ್ಟಿದ್ದಾರೆ, ತಿಂದ್ವಿ, ಇಷ್ಟೆಲ್ಲ ವಿಕಾರ ಲಕ್ಷಣಗಳು ಕಾಣಿಸ್ತದೆ ಒಳಗಡೆ. ಒಂಥರ ಹೊಟ್ಟೆ ಎಲ್ಲ ತಿರ್ಸೋದು, ಸೊ ಮೈಯೆಲ್ಲ ಒಂಥರ ವಿಕಾರವಾಗೋದು, ತಲೆ ತಿರ್ಸೋದು, ಕಣ್ಣುಗಳು ತಿರುಗ್ತಾ ಇರೋದು, ಸೊ ಇಷ್ಟೆಲ್ಲ ಆಗಿ ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ ಗೊತ್ತಾ, ಎಲ್ಲರಿಗೂ ವಾಮಿಟಿಂಗ್ ಆಗ್ತದೆ, ವಾಮಿಟಿಂಗ್ ಆಗ್ಬಿಡ್ತದೆ. ವಾಮಿಟಿಂಗ್ ಆಗಿ ಎಲ್ಲ ಆಚೆ ಕಡೆ ಹೋಗ್ತದೆ ತಿಂದಿರೋದೆಲ್ಲ. ಅವಾಗ ಅಮ್ಮಯ್ಯ ಅಂದರೆ ಒಂಥರ ಕೂಲ, ಅಂದ್ರೆ ವಿಶ್ರಾಂತಿ ಆಯ್ತು ಅನಿಸ್ತದೆ ಅಲ್ವಾ. ಟೋಟಲಿ ಅವಾಗ ಅನಿಸ್ತದೆ ನಾವೆಲ್ಲರೂ ಆಚೆ ಕಡೆ ಬಂದ್ಬಿಟ್ಟಿದ್ವಿ ಸಮಸ್ಯೆಗಳಿಂದ ಅಂತ. ಯಾಕಂದ್ರೆ ಎಲ್ಲ ಒಳಗಡೆ ಇರೋದೆಲ್ಲ ಆಚೆ ಕಡೆ ಕಲ್ಸ್ಕೊಡ್ತು ಅಲ್ವಾ. ಸೊ ಇಲ್ಲಿ ಯಾರು ಇದೆಲ್ಲ ಮಾಡ್ತಾ ಇರೋದು, ಏನಕ್ಕೆ ಆಯ್ತು ಇದೆಲ್ಲ ಅಂತ ನೀವು ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ. ನೀವು ಇದು ಗಮನಿಸಿದ್ರೆ ಇದರಲ್ಲಿ ತುಂಬಾ ಅರ್ಥ ಇದೆ. ಅರ್ಥ ಆಯ್ತಾ? ಇದೆಲ್ಲ ನಮ್ಗೆ ಅರ್ಥ ಆಗತ್ತೆ ಅಲ್ವಾ. ಇಲ್ಲಿ ಈ ಹೆಣ್ಮಕ್ಳು ಅದು ಗಮನಿಸಿಲ್ಲ, ಒಳಗಡೆ ಆ ಥರ ಕಸುವಿದೆ, ಅದನ್ನು ಸೇರಿಸಿ ನಾವು ಮಾಡ್ತಾ ಇದ್ವಿ ಅಂತ ಯಾರು ಗಮನಿಸಿಲ್ಲ. ಓಕೆ. ಆದರೆ ಸೊ ಇಲ್ಲಿ ಗಮನಿಸಿಲ್ಲ, ಆಚೆ ಕಡೆ ಅದು ವಾಮಿಟಿಂಗ್ ಥರ ಹೋಯಿತು. ಯಾರು ಗಮನಿಸಿದ್ರು? ಆ ಆ ಅಂದರೆ ಆಹಾರದಲ್ಲಿ ಇಷ್ಟೆಲ್ಲ ವಿಷ ಇದೆಯೋ, ಇಲ್ಲಾಂದರೆ ವಿಷ ಅಂತ ಹೇಳೋಕ್ಕಾಗಲ್ಲ, ಅಲ್ಲಿರುವಂಥ ಕಸುವು ಏನಿದೆಯೋ, ಅಲ್ಲಿ ವ್ಯರ್ಥ ಪದಾರ್ಥ ಏನಿದೆಯೋ ಅದು ಗಮನಿಸಿ ಆಚೆ ಕಡೆ ಕಲಿಸ್ತಾ ಇರೋರು ಯಾರು? ಹೆಣ್ಮಕ್ಳು ಗಮನಿಸಿಲ್ಲ, ನೀವು ತಿನ್ನೋರು ಗಮನಿಸಿಲ್ಲ, ಆಗಲ್ಲ. ಮತ್ತೆ ಯಾರು ಗಮನಿಸಿ ಆಚೆ ಕಡೆ ಕಲಿಸಿದ್ರಿ ಅಂತ ವ್ಯರ್ಥ ಆಚೆ ಕಡೆ ಹೋಗ್ಲಿ ಅಂತ? ನಿಮ್ಮ ಒಂದು ಅದೃಶ್ಯವಾದ ಒಂದು ಶಕ್ತಿ ಅಲ್ಲಿದೆ. ಆಯ್ತಾ. ಆ ರೀತಿಯಲ್ಲಿ ರಕ್ಷಣೆ ಮಾಡಿದೆ ಯಾರು? ಯಾವಾಗ ಯೋಚನೆ ಮಾಡಿದ್ರ? ನೋಡಿ, ಇಷ್ಟೆಲ್ಲ ಆಗ್ತದೆ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ ಬನ್ನಿ. ಓಕೆ. ಈ ರಕ್ಷಣೆ ಬಗ್ಗೆ ಇನ್ನೊಂದು ಹೇಳಕ್ ಹೋದ್ರೆ, ಒಂದು ಊರಲ್ಲಿ ಈ ಅಮ್ಮ ಅಂತ ಸೋಗ್ತದೆ ನೋಡಿ. ಅಂದ್ರೆ ಚಿಕನ್ ಪಾಕ್ಸ್ ಥರ ಅಮ್ಮ ಅಂತ ಬರುತ್ತಲ್ಲ. ಸೊ ಇಡೀ ತೀವ್ರ ಜ್ವರ ಬರುತ್ತೆ, ಈ ಮೈಯೆಲ್ಲ ತುಂಬ ರೆಡ್ ಆಗತ್ತೆ, ಆ ಮೈ ಮೇಲೆ ತುಂಬ ಸೊ ಎಷ್ಟೋ ಪಿಂಪಲ್ಸ್ಗಳು ಬಂದ್ಬಿಡ್ತದೆ ಅಲ್ವಾ. ಅದು ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಅಂದರೆ ಆ ಸಣ್ಣ ಮಕ್ಕಳಿಗೆ ಆ ಅಮ್ಮ ಅಂತ ಸೋಂಕು ಬಂದರೆ ಪೂರ್ತಿ ಮೈ ಮೇಲೆ ಎಲ್ಲಾನು ಸಣ್ಣ 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 ರೆಡ್ ಆಗಿ ಬಂದ್ಬಿಡ್ತವೆ, ನೋಡಿದ್ರೆ. ಸೊ ಅವೆಲ್ಲ ಬಂದಿದ ಮೇಲೆ ಜ್ವರ ತನ್ನಂತದೇ ಕಡಿಮೆ ಆಗತ್ತೆ, ನೋಡಿದ್ರ. ಸೊ ಈ ಬಂದಿರುವಂಥ ಪಿಂಪಲ್ಸ್ ಎಲ್ಲ ಸ್ವಲ್ಪ ದಿವಸ ಆದಮೇಲೆ ಅದರಲ್ಲಿ ಸೀನು ಅದೆಲ್ಲ ಅಂದರೆ ಒಂಥರ ಪಸ್ಸು ಗಿಸ್ ಎಲ್ಲ ಬಂದು ಅದು ಒಂಥರ ಗಟ್ಟಿ ಅಂದರೆ ಒಂಥರ ಒಣಗೋಗಿ ಅವೆಲ್ಲ ಉದುರೋಗ್ತದೆ, ತಾನಂತವೇ ಉದುರೋಗ್ತದೆ. ಉದುರೋಗಿರೋ ಇನ್ನು ಸ್ವಲ್ಪ ದಿವಸಕ್ಕೆ ಆ ಮಚ್ಚಗಳೆಲ್ಲನೂ ಮಾಯವಾಗತ್ತೆ. ಆಯಿತಾ. ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಮತ್ತು ಆ ಮಕ್ಕಳು ಸಾಧಾರಣವಾಗಿ ತಯಾರಾಗ್ತಾರೆ. ಇದೆಲ್ಲ ನೀವು ಈ ದೃಶ್ಯಗಳು ಗಮನಿಸಿ. ಓಕೆ. ಇದರಲ್ಲಿ ಸೊ ಯಾರಾದರೂ ನಮ್ಮ ಪಾತ್ರ ಏನಾದರೂ ಇದೆಯಾ? ನಮ್ಮ ಪಾತ್ರ ಯಾವುದೂ ಇಲ್ಲ. ಮತ್ತು ಇದೆಲ್ಲ ಮಾಡೋಂಥ ಪಾತ್ರದಲ್ಲಿ ನಮ್ಮದು ಯಾವುದು ಪಾತ್ರ ಇಲ್ಲ ಅಂದರೆ ಮತ್ತೆ ಯಾರು ಇದೆಲ್ಲ ಮಾಡಿಸ್ತಾ ಇರೋದು?
ಯೋಚನೆ ಮಾಡಿ ಒಂದ್ಸರಿ. ಸೊ ಈ ಸಂದರ್ಭದಲ್ಲಿ ಓಕೆ, ಅಂದರೆ ಇದೆಲ್ಲ ತನಂತ ಅದೇ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವೇನಾದರೂ ಹೋಗಿ ಅಲ್ಲಿ ಕೈ ಹಾಕಿದ್ರೆ ಏನಾಗುತ್ತೆ? ನೀವೇನು ಮಾಡ್ತೀರಾ? ಈ ಜ್ವರವನ್ನು ಅದ್ಮಿಟಕ್ಕೆ ಅದ್ಮಿಸಕ್ಕೆ, ಇಲ್ಲಾಂದರೆ ಆಗಲೇ ಹಾಗೆ ಸಪ್ರೆಸ್ ಮಾಡೋಕ್ಕೆ ಏನು ಮಾಡ್ತೀರಾ? ಡಾಕ್ಟರ್ ಹತ್ರ ಹೋಗ್ತೀರಾ, ಅವನು ಮದ್ದು ಕೊಡ್ತಾನೆ. ಆಯಿತಾ? ಆ ಮದ್ದು ಕೊಟ್ಟಿದ ತಕ್ಷಣ ಏನಾಗುತ್ತೆ ಗೊತ್ತಾ? ಆ ಏನೇನು ಆ ಮೇಲೆ ಬಂದಿರುವಂಥ ಇದೆಯಲ್ಲ ಪಿಂಪಲ್ಸ್, ಅದು ಸೊ ಏನಾಗತ್ತಂದರೆ ಅದು ಒಂಥರ ಗಟ್ಟಿಯಾಗಿ ತಯಾರಾಗೋದು ಏನೂ ಆಗಲ್ಲ. ಆ ಒಳಗಡೆ ಸೀಮು ಗೀಮು ಹಾಗೆ ಇದ್ಬಿಡ್ತದೆ, ಅದು ಇನ್ನೂ ಹೆಚ್ಚಾಗತ್ತೆ. ಆಯಿತಾ? ಕೊನೆಗೆ ಪ್ರಾಣಾಂತಕ ಪರಿಸ್ಥಿತಿ ಬರುತ್ತೆ. ನೀವು ಬಿಟ್ಬಿಟ್ಟಿದ್ರೆ, ನೀವು ಸುಮ್ಮನೆ ಬಿಟ್ಬಿಟ್ಟಿದ್ರೆ, ಯಾವ ಇದು ಯಾರು ಅದಕ್ಕೂ ಅಡ್ಡ ಬಂದಿಲ್ಲ ಅಂದರೆ ನಿನ್ನ ಆರೋಗ್ಯ ಸುಧಾರ ಆಗ್ತಾ ಇತ್ತು. ಆಯಿತಾ? ಸೊ ಉದಾಹರಣೆಗೆ ನಮ್ಗೆ ಅವಾಗ ನೋಡ್ತಾ ಇರ್ತೀವಿ, ಹೆಚ್ಚು ಹೊಟ್ಟೆ ನೋವು ಬಂದ್ಬಿಡ್ತದೆ. ನಾವು ತಕ್ಷಣ ಏನು ಮಾಡ್ತೀವಿ? ಹೋಗಿ ಆಚೆ ಕಡೆಯಿಂದ ಒಂದು ಮದ್ದು ಹಾಕ್ಕೊಂತೀವಿ. ಮೆಡಿಸಿನ್ ಶಾಪ್ಗೆ ಹೋಗೋದು, ಒಂದು ಮದ್ದು ಹಾಕ್ಕೊಂಡು, ಇಲ್ಲಿ ನೋಡಿ ಏನಾಗ್ತಾ ಇದೆಯೋ ಅದು ಹಾಕಿದ ತಕ್ಷಣವೇ ಅದು ನಿಂತೋಗುತ್ತೆ. ಕೊನೆಗೆ ಒಂಥರ ಏನಾಗತ್ತಂದರೆ ಹೊಟ್ಟೆ ನೋವು ಹೋಯ್ತು, ಬಟ್ ಆದರೆ ಸ್ವಲ್ಪ ಹಾಗೆ ಹಾಗೆ ಹೋಗ್ತಾ 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 ಕಾನ್ಸ್ಟಿಪೇಷನ್ನು ಮತ್ತು ಫೈಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದೇನೇ ಬಿಟ್ಬಿಟ್ಟಿದ್ರೆ ಆ ಹೊಟ್ಟೆ ನೋವು ಬರ್ತಾ 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 ಕೊನೆಗೆ ನಿಮ್ಮಲ್ಲಿರುವಂಥ ಎಲ್ಲ ಮಲ ಆಚೆ ಕಡೆ ಕಲಿಸ್ತಾ ಇತ್ತು. ಕಲ್ಸಕ್ಕೇ ಅದೊಂದು ಪ್ರಯತ್ನ ಆಗ್ತಾ ಇದೆ. ಪ್ರಯತ್ನ ಯಾರು ನಡೆಸ್ತಾ ಇದ್ದಾರೆ ಅದನ್ನು ಯೋಚನೆ ಮಾಡೋದು ಸರಿ, ನಿಮ್ಗೆ ಗೊತ್ತಾಗತ್ತೆ. ಓಕೆ, ಸೊ ಇಲ್ಲಿ ಯಾವುದೇ ಮನಸ್ಸಿನ ಪ್ರಮೇಯ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇದೆಲ್ಲಾನು ನಾವು ಮಾಡೋಂಥ ವಿಷಯಗಳಲ್ಲ ಇವೆಲ್ಲ. ನಾವು ಮಾಡಬೇಕಾಗಿರೋದು ಇಲ್ಲ, ಅಂಥ ಶಕ್ತಿ ಯಾವುದೋ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಆಯಿತಾ? ಸೊ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊತಾ ಹೋದರೆ ಅನೇಕ ವಿಷಯಗಳಿದೆ. ಈ ಉದಾಹರಣೆಗೆ ನಿಮಗೆ ಸೀನ್ ಬರ್ತಾ ಇದೆ. ಬೆಳಗ್ಗೆ ಎದ್ದಿದ್ರೆ ಸುಮಾರು ನಮ್ಮಲ್ಲಿರುವಂಥ ಹೊರಗಡೆರುವಂಥ ನೀರು, ಹೊರಗಡೆರುವಂಥ ಮ್ಯೂಕಸ್ಸು, ಅಂದರೆ ಪ್ಲಮ್ಮು ಎಲ್ಲ ಆಚೆ ಕಡೆ ಮೂಗಿಂದ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ನಾವೇನು ಮಾಡ್ತೀವಿ? ಸುಮ್ಮನೆ ಇರಲ್ಲ, ಹೋಗಿ ಒಂದು ವೈದ್ಯರ ಹತ್ರ ಹೋಗ್ತೀವಿ. ಆ ವೈದ್ಯರು ಏನು ಮಾಡ್ತಾರೆ? ಒಂದು ಮೆಡಿಸಿನ್ ಕೊಡ್ತಾರೆ, ಕೋಲ್ಡ್ ಮೆಡಿಸನ್ ಅಂತ ಕೊಡ್ತಾನೆ. ಕೋಲ್ಡ್ ಏನೋ ಇದೆಯಲ್ಲ, ಸೊ ಹಾಸ್ಪಿಟ್ಲು ಇಲ್ಲ ಮೆಡಿಸಿನ್ ಶಾಪ್ಗೆ ಹೋದರೆ ಕೊಡ್ತಾರೆ. ಅದು ಕೊಟ್ಟಿದ ತಕ್ಷಣ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಿದ ತಕ್ಷಣ ಒಳಗಡೆ ಅದೆಲ್ಲ ಹಾಗೆ ಪೈಲಪ್ ಆಗಿ ಸೈನಸ್ ಡೆವಲಪ್ ಆಗುತ್ತೆ. ನೋಡಿದ್ರಾ? ಏನಾಗ್ತಾ ಇದೆ ನೆನ್ಪಿಟ್ಕೊಳ್ಳಿ. ಇದೇನು ಮಾಡಿಲ್ಲ, ನೀವು ಸುಮ್ಮನೆ ನಿಮ್ಮ ದೇಹಕ್ಕೆ ಬಿಟ್ಬಿಟ್ಟಿದ್ರೆ ಒಳಗಡೆ ಇರುವಂಥ ಅದ್ಭುತವಾದ ಶಕ್ತಿ ಅದು ನಡೆಸ್ತಾ ಇದೆ. ನಿಮಗೆ ಆಚೆ ಕಡೆ ಹೆಚ್ಚು ನೀರು ಹೋಗೋದಾಗ್ಲಿ, ಹೆಚ್ಚು ಪ್ಲಮ್ ಹೋಗೋದು, ಮ್ಯೂಕಸ್ ಪ್ಲಮ್ ಎಲ್ಲ ಆಚೆ ಕಡೆ ಹೋಗೋದಾಗ್ಲಿ, ಮೂಗಿಯಿಂದಾಗಲಿ ಎಲ್ಲ ನಡೆಯೋದು ಸರ್ವಸಾಮಾನ್ಯವಾಗಿ ಅದು ನಡೆಸ್ತಾ ಇರ್ತದೆ. ಅದು ಗೊತ್ತು ಏನು ಮಾಡಬೇಕಂತ. ನಿಮ್ಗೆ ಗೊತ್ತಿಲ್ಲ, ನಮ್ಮ ಮನಸ್ಸಿಗೆ ಗೊತ್ತಿಲ್ಲ, ಚೇತನ ಮನಸ್ಸಿಗೆ. ಬಟ್ ನಮ್ಮಲ್ಲಿರುವಂಥ ಆಂತರಿಕವಾಗಿರುವಂಥ ಆ ಅದ್ಭುತ ಶಕ್ತಿಗೆ ಎಲ್ಲ ಗೊತ್ತು. ಅದೇ ಆ ಶಕ್ತಿ ಯಾವುದು? ಯಾವಾಗನ ಯೋಚನೆ ಮಾಡಿದೀವ? ಮಾಡಿಲ್ಲ. ಸೊ ಇಲ್ಲಿ ಬನ್ನಿ, ಈಗ ಒಂದು ಅದ್ಭುತವಾದ ಈ ಶಕ್ತಿಯನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡ್ರೆ ಏನು ಈ ಶಕ್ತಿ ಅಂತ ಯೋಚನೆ ಮಾಡಕ್ ಹೋದ್ರೆ ಅದೇ ನಮ್ಮ ಪ್ರಾಣಶಕ್ತಿ, ಅದೇ ನಮ್ಮ ಉಪಚೇತನ ಮನಸ್ಸು. ಆಯ್ತಾ? ನೋಡಿ, ಇಷ್ಟಕ್ಕೆಲ್ಲ ಕಾರಣ ಯಾವುದಪ್ಪ ಅಂದ್ರೆ ಇದೊಂದೇ. ಇದು ನಡೆಸ್ತದೆ ನಮ್ಮನ್ನು ಅತಿ ಸುಲಭವಾದ ರೀತಿಯಲ್ಲಿ, ಅತಿ ಸ್ಥಿರವಾದ ಸರಿಯಾದ ರೀತಿಯಲ್ಲಿ ನಮ್ಮನ್ನು ನಡೆಸ್ಕೊಂಡು ಹೋಗ್ತದೆ. ನಾವೇನು ಮಾಡ್ತೀವಿ? ಮೊನ್ನೆ ಮೇಡಮ್, ಯಾರು ಮಂಜುಳಾ ಮೇಡಮ್ ಹೋಗಿ ಒಂದು ಮೆಡಿಸನ್ ತಗೊಂಡು ಹಾಕ್ಕೊಂಡೆ ಅಂತ ಹೇಳ್ತಾ ಇದ್ರು. ಅಲ್ಲೇ ನನಗೆ ಅರ್ಥ ಆಯಿತು, ಅದು ಮಾಡಬಾರ್ದಾದ ವಿಷಯ. ಅದು ನೀವೇನು ಮಾಡ್ತಿರೋ, ಅರ್ಥ ಆಯ್ತಾ? ನಿಮ್ಮ ಜ್ವರವನ್ನು ಅನ್ಸಕ್ಕೆ ನೀವೇನು ಮಾಡ್ತಿರೋ ಅದು ಇನ್ನೊಂದು ರೀತಿಯಲ್ಲಿ ಪ್ರಭಾವ ತೋರಿಸ್ತದೆ, ಇನ್ನೊಂದು ಅಡ್ಡ ಪರಿಣಾಮ ಸ್ಟಾರ್ಟ್ ಆಗಿಬಿಡ್ತದೆ. ಇದನ್ನ ಅರ್ಥ ಮಾಡ್ಕೊ. ಆಯ್ತಾ? ಸೊ ಇಂಥ ರೀತಿಯಲ್ಲಿ ನಮ್ಮನ್ನು ಕಾಪಾಡ್ತಾ, ಯಾವಾಗಲೂ ರಕ್ಷಣೆ ಮಾಡುತ್ತಾ, ನಮ್ಮ ಸ್ವಸ್ಥವನ್ನು ನಮಗೆ ಕೊಡ್ತಾ ಇರೋಂಥ ಈ ಶಕ್ತಿಯೇ ಪ್ರಾಣಶಕ್ತಿ ಅಂತ ನೀವು ಕರಿಬೇಕಾಗತ್ತೆ. ಎಲ್ಲ ವಿಧಗಳಲ್ಲಿ ಶಿಕ್ಷಣ ರಕ್ಷಣೆ ಕೊಡುವಂಥ ಈ ಅದ್ಭುತವಾದ ವಿಷಯ ಏನಪ್ಪ ನಮ್ಮಲ್ಲಿರುವಂತಂದ್ರೆ ಅದನ್ನೇ ನಾವು ಪ್ರಾಣಶಕ್ತಿ ಅಂತ ಕರಿಬೇಕಾಗತ್ತೆ. ಆಯ್ತಾ? ಸೊ ಇಲ್ಲಿ ನಮ್ಮ ಪೂರ್ತಿ ಶರೀರವನ್ನು ಅನೇಕ ಪರಿಸ್ಥಿತಿಗಳನ್ನ ಎದುರ್ಕೊಂಡಕ್ಕೆ ಎಲ್ಲ ರೀತಿಯಲ್ಲೂ ನಡೆಸ್ತಾ ಹೋಗ್ತಾ ಇರ್ತದೆ. ಆ ಶಕ್ತಿ ಅದೇ ಪ್ರಾಣಶಕ್ತಿ. ಅರ್ಥ ಆಯ್ತಾ? ನಮಗೂ ಸೋಂಕು ಬರ್ಬೋದು, ಅಂಟುವ್ಯಾಧಿಗಳು, ಒಂಥರ ಕಾಂಟೇಜಿಯಸ್ ಡಿಸೀಸ್ ಆಗ್ಬೋದು ಅಲ್ವಾ? ಸೊ ಯಾವಾಗಲೂ ನಮ್ಮ ಆಚೆ ಕಡೆಯಿಂದ ಬ್ಯಾಕ್ಟೀರಿಯಾ, ವೈರಸ್ಸು ನಮ್ಮನ್ನು ದಾಳಿ ಮಾಡ್ತಾ ಇರ್ತವೆ. ಪ್ರತಿ ಒಂದರಿಂದ ರಕ್ಷಣೆ ಮಾಡ್ತಾ ಇರ್ತದೆ ಪ್ರಾಣಶಕ್ತಿ. 1, 2 ಅಲ್ಲ ಸ್ನೇಹಿತರೆ, ನೀವು ಅರ್ಥ ಮಾಡ್ಕೋಬೇಕಿದೆಲ್ಲ. ಇನ್ನೊಂದು ಏನಂದ್ರೆ, ಈ ಪ್ರಾಣಶಕ್ತಿ ಯಾವುದೇ ಒಂದು ಸೋಂಕು ಬಂದರೆ ಓಕೆ, ಆ ವ್ಯಾಧಿಯನ್ನು ನಿಷ್ಕ್ರಮಣ ಮಾಡೋಂಥ ಶಕ್ತಿ ಅದಕ್ಕಿದೆ. ಆ ವ್ಯಾಧಿಯನ್ನು ನಿಷ್ಕ್ರಮಣ ಮಾಡೇ ಮಾಡುತ್ತೆ, ತಪ್ಪದಾಗ ಮಾಡುತ್ತೆ ಅದು.
ಸೊ ಇಷ್ಟೆಲ್ಲ ಮಾಡುವಾಗ ನಿಮ್ಗೆ ಅರ್ಥ ಆಯ್ತಾ ಈಗ ನಿಜವಾದ ವೈದ್ಯರು ಯಾರು ಅಂತ? ಇಷ್ಟೆಲ್ಲ ಮಾಡ್ತಾ ಇದ್ದೆ ಅಂದ್ರೆ ನಮ್ಮಲ್ಲಿ ಯಾವುದೇ ಸೋಂಕು ಬಂದರೂ, ಬೇರೆ ಬ್ಯಾಕ್ಟೀರಿಯಾ ಬಂದರೂ, ಬೇರೆ ವೈರಸ್ ಅಟ್ಯಾಕ್ ಆದ್ರೂ, ಒಳಗಡೆ ನಾವೇನೇ ತಿಂದಿರೋ ಪದಾರ್ಥ ಸರಿ ಇಲ್ಲ ಅಂದರೆ ಆಚೆ ಕಡೆ ಕಲಿಸೋದಾಗ್ಲಿ, ಸೊ ಸರಿಯಾದ ಸಮಯಕ್ಕೆ ನಿದ್ದೆ ಬರೋದು, ಸರಿಯಾದ ಸಮಯಕ್ಕೆ ಹಸುವಾಗೋ, ಸರಿಯಾದ ಸಮಯಕ್ಕೆ ಬಾಯಾರಿಕೆ ಆಗೋದು, ಎಲ್ಲ ನೋಡ್ತಾ ಇರೋಂಥ ಇಂಥ ಅದ್ಭುತವಾದ ಒಂದು ಪವಾಡವಾದ ಶಕ್ತಿಯನ್ನು ಏನಂತ ಕರೀದು ನಾವು? ಪ್ರಾಣಶಕ್ತಿ ಅಂತ ಕರೀದು. ಈ ಶಕ್ತಿ ಅಲ್ಲ ಮತ್ತೆ ನಿಜವಾದ ವೈದ್ಯರು ಯಾರು ಅಂದ್ರೆ ಯಾರಂತ ನೀವು ಹೇಳ್ಬೇಕಾಗತ್ತೆ? ಪ್ರಾಣಶಕ್ತಿ ಅಂತಾನೆ ಹೇಳ್ಬೇಕಾಗತ್ತೆ. ಇನ್ನು ಬೇರೆ ಅದಕ್ಕೆ ಮಾತು ಬದಲಾಗಿ ಏನಿದೆ ಹೇಳಿ? ಅದಕ್ಕೆ ನಿಜವಾದ ವೈದ್ಯರು ಯಾರಪ್ಪ ಅಂತಂದ್ರೆ ಆ ಪ್ರಾಣಶಕ್ತಿಯೇ. ಅರ್ಥ ಮಾಡ್ಕೊಳ್ಳಿ. ಸೊ ಮತ್ತೆ ಸೊ ಆಚೆ ಕಡೆ ಇರುವಂತ ಈ ವೈದ್ಯರು ಯಾರು ಅಲ್ವಾ? ಸೊ ಈ ವೈದ್ಯರು ಎಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಪ್ರಾಣಶಕ್ತಿಗೆ ಒಂದಾನಾಗಿ ಸಹಕಾರ ಕೊಡಬೇಕು. ನೋಡಿದ್ರ? ಈ ಪ್ರಾಣಶಕ್ತಿ ಒಳಗಡೆ ಅಂತ ಪ್ರಾಣಶಕ್ತಿಗೆ ಅವ್ರು ಸಹಕಾರ ಕೊಟ್ರೆ ಸಾಕು, ಅವ್ರು ಕೆಡಿಸಬಾರದು. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಹೋಮಿಯೋಪತಿ ಸಹಾಯ ಮಾಡ್ತಾ ಇದೆ, ಆಕುಪ್ರೆಷರ್ ಸಹಾಯ ಮಾಡ್ತಾ ಇದೆ, ಮುದ್ರಗಲು ಸಹಾಯ ಮಾಡ್ತಾ ಇದೆ, ಸರಿಯಾದ ಆಹಾರ, ಹಸಿ ಆಹಾರ ಸಹಾಯ ಮಾಡ್ತಾ ಇದೆ. ನಿಮ್ಮ ಯಾವುದೇ ಒಂದು ನೀವು ತಗೊಂಡ್ ಬರ್ತಾ ಇರೋಂಥ ಪ್ರಾಸೆಸಿಂಗ್ ಫುಡ್ ಆಗಲಿ ಅಲ್ವಾ, ಇತ್ತೀಚಿನ ಸಮಯದಲ್ಲಿ ಸಿಗ್ತಾ ಇರೋಂಥ ಫಾಸ್ಟ್ ಫುಡ್ ಆಗಲಿ, ನೀವು ತಿರುವಂಥ ಮಾಲಿನ್ಯವಾದ ಆಹಾರ, ಮಾಲಿನ್ಯವಾದ ನೀರು, ಮಾಲಿನ್ಯವಾದ ಗಾಳಿ, ಇವೆಲ್ಲನೂ ಸಹಕಾರ ಮಾಡಲ್ಲ, ಕೆಟ್ಟದಾಗ ಮಾಡ್ತವೆ. ಇನ್ನು ಪ್ರಾಣಶಕ್ತಿಗೆ ಸಹಕಾರ ಕೊಡಿ, ಅದನ್ನು ಡಿಸ್ಟರ್ಬ್ ಮಾಡಕ್ ಹೋಗ್ಬಿಡಿ. ಆಯ್ತಾ? ಸೊ ರೇಖೆ ಅಂತ ಇಟ್ಕೊಳ್ಳಿ. ಪ್ರತಿಯೊಂದು ಆ ಪ್ರಾಣಶಕ್ತಿಗೆ ಸಹಕಾರ ಕೊಡುವಂತ ಅವರೇ ಬಾಹ್ಯ ವೈದ್ಯರು. ನಿಜವಾದ ವೈದ್ಯರು ನೀವೇ. ನಿಜ ಅಂದ್ರೆ ಯು ಆರ್ ಎ ಸೆಲ್ಫ್ ಹೀಲಿಂಗ್ ಮೆಷಿನ್. ಈಗಾಗಲೇ ಎಷ್ಟೋ ಸರಿ ಹೇಳಿದ್ವಿ ನಾವು, ಯು ಆರ್ ಎ ಸೆಲ್ಫ್ ಹೀಲಿಂಗ್ ಮೆಷಿನ್. ನೀವೇ ನಿಮ್ಮ ವೈದ್ಯರು, ಅಂತರ ವೈದ್ಯರು. ನಿಮ್ಮ ಅಂತರ ವೈದ್ಯರು ಪ್ರಾಣಶಕ್ತಿಯೇ ನಿಜವಾದ ವೈದ್ಯರು ಅಂತ ಇವತ್ತಿನ ಸಂದೇಶ ಅಂತ ನೀವು ತಿಳ್ಕೊಳ್ಳಿ. ಆದರೆ ಬಾಹ್ಯ ವೈದ್ಯರು ಯಾರು? ಬಾಹ್ಯ ವೈದ್ಯರು ಈ ಪ್ರಾಣಶಕ್ತಿಗೆ ಸಹಕಾರ ಕೊಡಬೇಕು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಈ ಪ್ರಾಣಶಕ್ತಿಯನ್ನು ಪ್ರಸನ್ನ ಮಾಡಿಕೊಂಡು ಅದನ್ನು ಸರಿಯಾದ ಒಂಥರ ಫ್ರೆಂಡ್ಶಿಪ್ ಮಾಡಿಕೊಂಡು ಸಾಗಬೇಕಾಗತ್ತೆ. ಅದನ್ನ ಯಾವುದೇ ರೀತಿಯಲ್ಲಿ ಒಂಥರ ವ್ಯತಿರೇಕವಾಗಿ ಅದಕ್ಕೂ ಕೆಲಸ ಮಾಡಬಾರದು. ಅರ್ಥ ಆಯ್ತಾ? ಸೊ ಆ ಪ್ರಾಣಶಕ್ತಿ ನಾವೆಷ್ಟು ಬಲಪಡಿಸಿದ್ರೆ ಅಷ್ಟು ಒಳ್ಳೇದಾಗತ್ತೆ ನಮ್ಮಲ್ಲಿ. ಆ ಯಾವುದೇ ವ್ಯಾಧಿ ಬರಲಿ ಬೇಗ ನಿಷ್ಕ್ರಮಣ ಮಾಡಬಹುದು. ಆಯ್ತಾ? ಸೊ ಪ್ರಾಣಶಕ್ತಿ ಪ್ರತಿಯೊಂದು ವ್ಯಾಧಿಯನ್ನು ಬಹಿಷ್ಕಾರ ಮಾಡತ್ತೆ, ಏನು ತೊಂದರೆ ಇಲ್ಲ. ಓಕೆ. ಸೊ ನಮ್ಮನ್ನು ಕಾಪಾಡುತ್ತೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಓಕೆ. ಸೊ ಯಾವುದೇ ಪರಿಸ್ಥಿತಿಯಲ್ಲಿ ಈ ಪ್ರಾಣಶಕ್ತಿಗೆ ಅಡ್ಡ ಆಗಿ ನಾವು ಹೋಗಿ ಆಚೆ ಕಡೆಯಿಂದ ಈ ಮೆಡಿಸಿನ್ ಕೊಡೋದು, ಅಲೋಪತಿ ಮೆಡಿಸಿನ್ ಕೊಡೋದು, ಸರ್ಜರೀಸ್ ಮಾಡೋದು, ಇವೆಲ್ಲ ಮಾಡ್ತಾ ಹೋದ್ರೆ ಏನಾಗತ್ತಂದ್ರೆ ಒಂದು ರೀತಿಯಲ್ಲಿ ಪ್ರಾಣಶಕ್ತಿಯನ್ನು ನಾವು ಶಿಥಿಲ ಮಾಡ್ತೀವಿ. ಅವಾಗ ಏನಾಗತ್ತಂದ್ರೆ ವ್ಯಾಧಿಯನ್ನು ತಡೆಗಟ್ಟಕ್ಕಾಗಲ್ಲ. ಅವಾಗ ನಮ್ಮ ದೇಹವನ್ನು ಶಿಥಿಲವಾಗತ್ತೆ. ಆ ಪ್ರಾಣಶಕ್ತಿಯನ್ನು ಆ ರೀತಿಯಲ್ಲಿ ಮಾಡುವಾಗ ನಿಧಾನವಾಗಿ ದೇಹ ಕಲ್ಕೊಂತೀವಿ ನಾವು. ಆಯ್ತಾ? ಅದು ಮಾಡಬಾರ್ದಂತ ಹೇಳ್ತೀವಿ. ಆ ರೀತಿಯಲ್ಲಿ ನಮ್ಮ ಅಂದ್ರೆ ಬಾಹ್ಯ ವೈದ್ಯರು ಆ ರೀತಿಯಲ್ಲಿ ಕೆಲಸ ಮಾಡಬೇಕು. ಈಗ ಉದಾಹರಣೆಗೆ ನಮ್ಮ ಪೂರ್ವಜರು ನೂರಾರು ವರ್ಷಗಳು ಬದುಕ್ತಾ ಇದ್ರು. ಯಾವುದೇ ಅನಾರೋಗ್ಯ ಇಲ್ಲ. ಅವರು ಅನಾರೋಗ್ಯವನ್ನು ಯಾವುದನ್ನು ಅವರು ಗೊತ್ತಿಲ್ಲ ಅವರಿಗೆ. ಜೀವಿತ ಕಾಲವನ್ನು ಯಾವುದೇ ಈ ಔಷಧ ವೈದ್ಯರ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ. ಆಯ್ತಾ? ಸೊ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ರು, ಆರಾಮಾಗಿ ತಿಂತಾ ಇದ್ರು ಅಲ್ವಾ? ಸೊ ಅವ್ರು ಹೋಗೋ ಸಮಯನೂ ಹೇಳ್ತಾ ಇದ್ರು, ಇಂಥ ಸಮಯದಲ್ಲಿ ಹೋಗ್ತೀನಪ್ಪ ಅಂತಾನೂ ಹೇಳ್ತಾ ಇದ್ರು. ಅವರ ದಿನಚರ್ಯದಲ್ಲಿ ತುಂಬಾ ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ರು ಅಲ್ವಾ? ಸೊ ಆ ರೀತಿಯಲ್ಲಿ ಸೊ ಅವ್ರನ್ನ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಅರ್ಥ ಆಗತ್ತೆ. ಅವರಲ್ಲಿ ಪ್ರಾಣಶಕ್ತಿಯನ್ನು ಕಾಪಾಡ್ಕೊತಾ ಇದ್ರು. ಯಾವ ರೀತಿಯಲ್ಲಿ ಕಾಪಾಡ್ಕೊತಾ ಇದ್ರು ಅಂದ್ರೆ ಆ ಪ್ರಾಣಶಕ್ತಿಯನ್ನು ಕಾಪಾಡೋದಕ್ಕೆ ಪ್ರಾಣಶಕ್ತಿ ಅವ್ರನ್ನು ಕಾಪಾಡ್ತಾ ಇತ್ತು. ಆ ರೀತಿಯಲ್ಲಿ ಅವರ ಆಹಾರ ಇತ್ತು, ಅವರ ವ್ಯವಹಾರ ಇತ್ತು, ಅವರ ನಿದ್ದೆ ಇತ್ತು, ಅವರ ಜೀವನ ಶೈಲಿ ಇತ್ತು, ಆ ರೀತಿಯಲ್ಲಿ ಇತ್ತು. ಇವೆಲ್ಲನೂ ಏನಾಗತ್ತಂದ್ರೆ ನಿಮ್ಮ ಪ್ರಾಣಶಕ್ತಿಯನ್ನು ಕಾಪಾಡೋದು, ಪ್ರಾಣಶಕ್ತಿ ಜೊತೆಗೆ ಫ್ರೆಂಡ್ಶಿಪ್ ಮಾಡೋದು, ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡೋದು. ಇದಕ್ಕೆ ಏನೇನು ಬೇಕಾಗಿದೆಯೋ ಅದನ್ನು ಪಾಲನೆ ಮಾಡಿ. ಅವರೇ ಅಂತರ ವೈದ್ಯರು, ಅವರೇ ನಿಜವಾದ ವೈದ್ಯರು, ಅವ್ರು ನಿಮ್ಗೆ ಕಾಪಾಡ್ತಾರೆ. ನೀವು ಅವರನ್ನು ಒಂಥರ ಅವ್ರಿಗೆ ವ್ಯತಿರೇಕವಾಗಿ ಕೆಲಸ ಮಾಡೋದು, ಆ ಪ್ರಾಣಶಕ್ತಿ ನಾಶ ಮಾಡುವಂಥದ್ದು ನೋಡಿ. ಹೆಚ್ಚು ನೆಗೆಟಿವ್ ಆಲೋಚನೆಗಳು ಹೆಚ್ಚಾಗಿದೆ ಇತ್ತೀಚಿನ ಸಮಯದಲ್ಲಿ. ಅದು ಕೆಲಸ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಹೋಗಿ ದುಡ್ಡು ಸಂಪಾದನೆಗೆ ಹೋಗಿ ನಮ್ಮ ಪ್ರಾಣಶಕ್ತಿಯನ್ನು ಹೆಚ್ಚು ಕಲ್ಕೊತಾ ಇದ್ವಿ ನಾವು. ದಿನನಿತ್ಯ ಕಲ್ಕೊಂಡೋದೆ. ಹೆಚ್ಚು ಮಾತಾಡೋದು, ಹೆಚ್ಚು ನೋಡೋದು, ಅನಾವಶ್ಯಕತೆ ನೋಡೋದು, ರೀಲ್ಸ್ಗಳು ನೋಡೋದು, ನೈಟ್ ಎಲ್ಲ 10-11 ಗಂಟೆ ಮೇಲೆ 1 ಗಂಟೆ 2 ಗಂಟೆ ರೀಲ್ಸ್ ನೋಡ್ತಾ ಕೂತ್ಕೊಳ್ಳೋದು. ಇತ್ತೀಚಿನ ಮಕ್ಕಳು ಇತ್ತೀಚಿನ ಸೊಸೈಟಿಯಲ್ಲಿ ನೋಡ್ತಾ ಇದ್ವಿ. ಇದೆಲ್ಲ ಏನು ನೀವು ಮಾಡೋದು? ಪ್ರಾಣಶಕ್ತಿನ ಕಲ್ಕೊಂಡ ವ್ಯವಹಾರ. ಇದೆಲ್ಲ ಕಲ್ಕೊಂಡು ಪ್ರಾಣಶಕ್ತಿ ನೀವೇನು ಮಾಡ್ತೀರಾ? ಆ ಸ್ಟ್ರೆಸ್ ಹೆಚ್ಚು ಮಾಡ್ಕೊತೀರಾ, ಕಾರ್ಟಿಸಾಲ್ ಹೆಚ್ಚು ಮಾಡ್ಕೊತೀರಾ. ಕಾರ್ಟಿಸಾಲ್ ಹೆಚ್ಚಾದ ತಕ್ಷಣವೇ BP ರೈಸ್ ಆಗುತ್ತೆ, ಹೈ BP ಬರುತ್ತೆ.
ತಕ್ಷಣ ವಿಧ ವಿಧ ಬೇರೆ ಬೇರೆ ವ್ಯಾಧಿಗಳು ಸ್ಟಾರ್ಟ್ ಆಗುತ್ತೆ. ಹೆಚ್ಚು ಸ್ಟ್ರೆಸ್ಸಿಂದ ನಿಮ್ಮ ತೂಕ ಹೆಚ್ಚಾಗತ್ತೆ ಅಲ್ವಾ? ಒಂದು ಎರಡಲ್ಲ, ಒಂದಕ್ಕಿನ್ನೊಂದು ಒಂದಕ್ಕಿನ್ನೊಂದು, ಅದು ಎಲ್ಲಾನು ಪ್ರಾಣಶಕ್ತಿ ಕಳ್ಕೊಳ್ಳುವಂಥ ವ್ಯವಹಾರಗಳೇ ಮಾಡ್ತಾ ಇದ್ದೀವಿ ನಾವು ಇತ್ತೀಚಿನ ಸಮಯದಲ್ಲಿ. ಏನಪ್ಪಾ ಅಂತಂದ್ರೆ, ಈ ಪ್ರಪಂಚದಲ್ಲಿ ಯಾವಾಗ ದುಡ್ಡು ಅಂತ ಬಂದಿದೆ ನೋಡಿ, ಆವಾಗಿಂದ ನಾಶ ಸ್ಟಾರ್ಟ್ ಆಗಿದೆ. ಮಾನವಾಳಿ, ಈ ಮಾನವನ ವಿನಾಶ ಸ್ಟಾರ್ಟ್ ಆಗಿರೋದು ಆ ದುಡ್ಡು ಬಂದಿರೋದ್ರಿಂದ. ಆ ದುಡ್ಡೇ ಇಲ್ಲಿಂದ ಇಲ್ಲ ಇಲ್ಲ ಅಂತ ಇದ್ರೆ, ಆ ದುಡ್ಡು ಪರಿಸ್ಥಿತಿ ಈ ರೀತಿಯಲ್ಲಿ ತಯಾರು ಮಾಡಿಲ್ಲ ನಾವು ಅಂತಂದ್ರೆ, ಖಂಡಿತ ಮಾನವಾಳಿ ಆರೋಗ್ಯ ಆನಂದ ಯಾವಾಗಲೂ ಇರ್ತಾ ಇತ್ತು. ಇದು ನಾವು ಕಲ್ಕೊಂಡಿದೀವಿ ಅಂತಂದ್ರೆ ಕಾರಣ ಅದಕ್ಕೂ ನಾ ಈ ದುಡ್ಡು ಸಂಪರ್ಕ ಹೆಚ್ಚಾಗಿದೆ. ದುಡ್ಡು ಸಂಪರ್ಕ, ಅದರ ಯೂಸೇಜು, ಅದರ ಉಪಯೋಗ ಹೆಚ್ಚು ಮಾಡ್ಕೊಂಡಿದ್ವಿ ನಾವು. ಪ್ರತಿಯೊಂದರಲ್ಲಿ ದುಡ್ಡೇ. ಆಯ್ತಾ? ಅದರಿಂದನೇ ಈ ಅನಾಹುತಗಳು ಆಗ್ತಾ ಇದೆ ಭೂಮಿ ಮೇಲೆ. ಇಲ್ಲ ಅಂದ್ರೆ ಇಷ್ಟೆಲ್ಲ ಗಂದರಗೋಲ, ಇಷ್ಟೆಲ್ಲ ಗೊಂದಲ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಯ್ತಾ? ಸೊ ನಮ್ಮ ಪೂರ್ವಜನ ಅಬ್ಸರ್ವ್ ಮಾಡಿದ್ರೆ ಅರ್ಥ ಆಗತ್ತೆ. ಆಯ್ತಾ? ಅವ್ರು 6 ಗಂಟೆಗೆಲ್ಲ ತಿಂದು ಆರಾಮಾಗಿ ಮಲ್ಕೊತಾ ಇದ್ರು. ಈಗ 6 ಗಂಟೆಯಲ್ಲಿ 9, 10, 11, 12ಗೂ ತಿಂತಾ ಇದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಆದರೆ ಮరీ ವಿಚಿತ್ರ. ಅವ್ರು ನೋಡಿದೆ ಎಲ್ಲ IIT-ಯಲ್ಲಿ ಓದ್ತಾರೆ, ಅಮೆರಿಕನ್ ಯೂನಿವರ್ಸಿಟಿಯಲ್ಲಿ ಓದೋದು, ಇದೆಲ್ಲ ಓದ್ಕೊಂಡು ಅವರಿಗೆ ನಿಜವಾದ ಜ್ಞಾನ ಇಲ್ಲ. ಅಸರ ಅಂದರೆ ಸರಿಯಾದ ಜ್ಞಾನ ಯಾವುದೂ ಇಲ್ಲ. ಅದು ಮಾತ್ರ ಇಲ್ಲ, ಮಿಕ್ಕಿದೆಲ್ಲ ಇದೆ ಅವ್ರ ಹತ್ರ. ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಒಂದು ಬೈಕು, 2 ಕಾರು, 3 ಕಾರು, 3 ಮನೆ, 2 ಮನೆ ಎಲ್ಲ ಇದೆ ಅವ್ರ ಹತ್ರ. ಏನಿಲ್ಲಪ್ಪ ಅಂತಂದರೆ ಸರಿಯಾದ ಇಂಗ್ ಇಂಗಿತ ಜ್ಞಾನ ಅಂತ ಹೇಳ್ತೀವಿ, ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ. ಸೊ ಹೇಳ್ಬೇಕಂದ್ರೆ ಸರಿಯಾದ ಆಹಾರ ಜ್ಞಾನ, ಆರೋಗ್ಯ ಜ್ಞಾನ, ಸೊ ಜೀವನ ಶಾಸ್ತ್ರ ಯಾವುದೂ ಅವ್ರಿಗೆ ಗೊತ್ತಿಲ್ಲ. ಆ ರೀತಿಯಲ್ಲಿ ಆಗುವಾಗ ಅತಿ ವೇಗವಂತವಾಗಿ ಅವ್ರಿಗೆ ವ್ಯಾಧಿಗಳು ಬರ್ತಾ ಇದೆ. ಅದಕ್ಕೊಂದು ಇನ್ಶೂರೆನ್ಸ್ ರೆಡಿ ಮಾಡಿದ್ದಾರೆ, ಹೆಲ್ತ್ ಇನ್ಶೂರೆನ್ಸ್ ಅಂತ ರೆಡಿ ಮಾಡಿದ್ದಾರೆ ಈ ಸಂಸ್ಥೆಗಳು. ಅದನ್ನು ಬಳಸ್ಕೊಂಡು ಇವ್ರು ಯಾವಾಗಲೂ ಹಾಸ್ಪಿಟ್ಲ್ಗೆ ಸ್ಟೈಲಾಗಿ ಹೋಗೋದು, ಅದು ತೋರಿಸ್ಕೊಳೋದು, ಅವ್ರು ಬಿಲ್ ಹಾಕಿದ್ರೆ ಬಿಲ್ ಕಟ್ಟೋದು, ಬರ್ತಾ ಇರೋದು. ಇದೊಂಥರ ಪ್ರೆಸ್ಟೀಜ್ ಥರ ಫೀಲ್ ಆಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರ ದೇಹ ಶಿಥಿಲವಾಗ್ತಾ ಇದೆ ಅಂತ. ಆಯ್ತಾ? ಅವರ ಪ್ರಾಣಶಕ್ತಿ ಕಲ್ಕೊಂತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಯಾರು ಹೇಳೋದು? ಯಾವ ವೇದಿಕೆಯಿಂದ? ಯಾವ ಸನಾತನ ಧರ್ಮನೇ ಹೇಳೋದು, ಇನ್ನು ಯಾರು ಹೇಳಲ್ಲ. ಈ ಸನಾತನ ಧರ್ಮ ಇದೆಯಲ್ಲ, ಇದು ಮಾತ್ರವೇ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಡೋಕೆ ಸಾಧ್ಯ. ಇನ್ನು ಯಾರು ಕೊಡೋಕೆ ಸಾಧ್ಯವಿಲ್ಲ, ನೆನ್ಪಿಟ್ಕೊಳ್ಳಿ. ನೀವು ಯಾವುದೇ ದೊಡ್ಡ ದೊಡ್ಡ ಈಗ ನೋಡ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರಲ್ಲಿ ನೋಡ್ತಾ ಇದ್ದೀವಿ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಒಂದ ಎರಡ, ಅಯ್ಯೋ ಎಷ್ಟು ಸ್ಕೂಲ್ಸ್ ಬಂದಿದೆ. ಎಲ್ಲಿನೂ ಒಂದು ಸೂರು ಹೇಳಲ್ಲ, ಗೊತ್ತಾ? ನಿಮ್ಮನ್ನು ತಯಾರು ಮಾಡೋದು ಯಾವ್ದು ತಯಾರು ಮಾಡ್ತಾರೆ ಅಂದರೆ, ಒಳ್ಳೆ ದುಡ್ಡು ಸಂಪಾದನೆ ಮಾಡೋಕ್ಕೆ ಒಂದು ಮೆಷಿನ್ ಥರ ನಿಮ್ಮ ತಯಾರು ಮಾಡ್ತಾರೆ. ನೋಡ್ಕೊಳ್ಳಿ, ನಿಮ್ಮ ಮಕ್ಕಳನ್ನು ನಾವೇ ನಾವೇ ಮಾಡ್ತಾ ಇದ್ದೀವಿ. ಸೊ ನಾವು ಅದೇ ರೀತಿಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ವಿ. ಆದರೆ ಇದೆಲ್ಲ ನಾವು ತಡೆಗಟ್ಟು ಮಾಡಬೇಕು. ಇದರಿಂದ ನಾವು ಆಚೆ ಕಡೆ ಸ್ವಲ್ಪ ಬರಬೇಕಾಗತ್ತೆ. ಇಲ್ಲಾಂದರೆ ಮಾನವಾಳಿ ನಾಶನ ಆಗತ್ತೆ. ಅವರಲ್ಲಿ ಚೈತನ್ಯ ಒಟ್ಟೋಗಿದೆ, ಪ್ರಾಣಶಕ್ತಿ ಒಟ್ಟೋಗಿದೆ. ಪ್ರಾಣಶಕ್ತಿ ಯಾವಾಗ ಕಲ್ಕೊಂತಾ ಇರ್ತೀವೋ ಇದರಲ್ಲಿ ನಾವು ಅನೇಕ ವ್ಯಾಧಿಗಳ ಗುರಿ ಆಗ್ತೀವಿ. ವ್ಯಾಧಿಗಳಂತೂ ಕಡಿಮೆ ಆಗೋದಿಲ್ಲ. ಒಂದು ವ್ಯಾಧಿ ಅಲ್ಲ, ಈಗಾಗಲೇ 3,000 4,000 ವ್ಯಾಧಿಗಳು ಕಂಡುಹಿಡಿದ್ದಾರೆ ವೈದ್ಯರು. ಮಾಡರ್ನ್ ಮೆಡಿಕಲ್ ಸಿಸ್ಟಮಲ್ಲಿ ಅಷ್ಟು ಕಂಡುಹಿಡಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿರೋಂಥ ಪ್ರಾಣಶಕ್ತಿ ಕಲ್ಕೊಂಡೋದೆ. ಅರ್ಥ ಆಯ್ತಾ? ಯಾವಾಗ ನಾವು ಇದನ್ನು ಅರ್ಥ ಮಾಡ್ಕೊತೀವೋ, ಎಸ್ಪೆಷಲಿ ವೈದ್ಯರಿಗೆ ಒಂದು ಸಲಹೆ ಏನಂದರೆ, ವೈದ್ಯರು ಅಂತ ಯಾರಿದ್ದಾರೋ ಅವ್ರಿಗೆ ಸಲಹೆ ಏನಂದರೆ, ಈಗ ಒಳಗಡೆ ಈಗ ಯಾವುದೋ ಒಂದು ವಿಷಯ ತಿಂದೀವಿ, ಇಲ್ಲ ಒಂದು ಫುಡ್ ಪಾಯ್ಸನ್ ಆಗಿದೆ, ಹೊಟ್ಟೆದಲ್ಲಿ ವಿಕಾರ ಆಗ್ತಾ ಇದೆ, ಹೊಟ್ಟೆದಲ್ಲಿ ಒಂಥರ ವಾಮಿಟಿಂಗ್ ಬರ್ತಾ ಇದೆ ಅಂದರೆ ತಗೊಂಡೋಗೋದು ಡಾಕ್ಟರ್ಸ್ ತೋರಿಸಿದ್ರೆ ಅವ್ರು ಮದ್ದು ಕೊಡೋದು. ಯಾವ್ದು ಮದ್ದು ಕೊಡ್ತೀರಾ ನೀವು? ನೀವೇನು ಅರ್ಥ ಮಾಡ್ಕೋಬೇಕು ಗೊತ್ತಾ? ಪ್ರಾಣಶಕ್ತಿ ತನ್ನ ಕೆಲಸ ಮಾಡ್ತಾ ಇದೆ ಅಂತ. ನಿಮಗೆ ನೀವು ತಿಂದ ತಕ್ಷಣ ಅದು ಫುಡ್ ಪಾಯ್ಸನ್ ಅಂದರೆ ಫುಡ್ ಸರಿಯಿಲ್ಲ ಅಂತಂದರೆ ಪ್ರಾಣಶಕ್ತಿ ಕಂಡಿಡ್ತದೆ, ಈ ಆಹಾರ ನಿಮಗೂ ಬೇಕಾಗಿಲ್ಲ ಅಂತ ಅದು ಕಂಡಿಡ್ತದೆ. ನಿಮ್ಗೆ ವಾಮಿಟಿಂಗ್ ಫೀಲಿಂಗ್ ತರ್ತದೆ. ವಾಮಿಟಿಂಗ್ ಮಾಡಿಬಿಡಿ, ಎಲ್ಲ ಆಚೆ ಕಡೆ ಕಲಿಸಿ. ಅವಾಗ ಆ ರೀತಿಯಲ್ಲಿ ಅದು ಸ್ವಚ್ಛ ಮಾಡ್ಕೊತದೆ. ನಿಮ್ಮ ಪ್ರಾಣಶಕ್ತಿ ಇದೆಲ್ಲ ಮಾಡೋದು. ಆಯಿತಾ? ನಿಮ್ಮ ಅಂತರ ವೈದ್ಯರೇ ಮಾಡೋದು, ಅದು ಅವರೇ ನಿಜವಾದ ವೈದ್ಯರು. ಆ ರೀತಿ ಮಾಡುವಾಗ ವೈದ್ಯರು ಯಾಕೆ ಅಲ್ಲಿ ಹೋಗಿ ಇಂಟರ್ಫಿಯರ್ ಆಗೋದು? ಏನು ಕೆಲಸ ಇವ್ರಿಗೆ? ಈ ರೀತಿಯಲ್ಲಿ ಆಗ್ತಾ ಇದೆ, ಬೇಕಾದ್ರೆ ನೋಡ್ಕೊಳ್ಳಿ. ಎಷ್ಟೋ ವಿಷಯಗಳಲ್ಲಿ ವೈದ್ಯರು ಮಾಡೋ ತಪ್ಪುಗಳೇನಂತಂದರೆ, ವೈದ್ಯರು ಯಾವುದೇ ರೀತಿಯಲ್ಲಿ ಈ ಅಂದರೆ ಉದಾಹರಣೆಗೆ ಮಗನಿಗೆ ಹೊಟ್ಟೆ ನೋವು ಬರ್ತಾ ಇದೆ, ಸ್ವಲ್ಪ ಅವನಿಗೆ ಏನು ಮಾಡಬೇಕು? ಬಿಸಿ ನೀರು ಕೊಡಿ. ಸೊ ಆ ರೀತಿಯಲ್ಲಿ ಕೊಡುವಾಗ ಏನಾದರೂ ಹೆಚ್ಚು ಮಲ ಇದ್ದರೆ ಮಲ ಆಚೆ ಕಡೆ ಹೋಗೋ ಥರ ನೋಡ್ಕೊಳ್ಳಿ. ಇಂಥ ಬೇರೆ ಬೇರೆ ಪದ್ಧತಿಗಳು ಉಪಯೋಗಿಸೋದು ಬಿಟ್ಟರೆ ನಿಮ್ಮ ದೇಹಕ್ಕೆ ನೀವು ಆ ರೀತಿಯಲ್ಲಿ ಸಹಕಾರ ಕೊಡಬೇಕು. ಆಯಿತಾ? ಉದಾಹರಣೆಗೆ ಹೆಚ್ಚು ಸೀನ್ ಬರ್ತಾ ಇದೆ, ಹೆಚ್ಚು ಒಂಥರ ನೀರು ಬರ್ತಾ ಇದೆ, ಬಿಸಿ ಬಿಸಿ ನೀರು ಕುಡಿ, ಬೇಗ ಅದು ಆಚೆ ಕಡೆ ಹೋಗುವಂಥ ವ್ಯವಹಾರ ಮಾಡಿ. ಪ್ರಾಣಶಕ್ತಿ ಏನು ಮಾಡ್ತಾ ಇದೋ ಅದಕ್ಕೆ ಒಂದನಾಗಿ ಮಾಡ್ತೀರಾ, ಅದು ನಿಜವಾದ ಬಾಹ್ಯ ವೈದ್ಯರ ಕೆಲಸ, ಬಾಹ್ಯ ವೈದ್ಯರ ಕೆಲಸ.
ಅಲ್ಲೇನಾಗ್ತದೆ ಅಂದರೆ ನೀವು ಅರ್ಜೆಂಟಲ್ಲಿ ಗಾಬರ ಆಗಿ ಮಗನ ಕರ್ಕೊಂಡು ಹೋಗ್ತೀರಾ, ಮಗನು ಇಲ್ಲ ನಿಮ್ಮ ಗಂಡು ಎಂತನೋ ಏನೋ ಸಮಸ್ಯೆ ಬಂದರೆ ಕರ್ಕೊಂಡು ಹೋಗ್ತೀರಾ ಗಂಡವನ್ನು. ಅವ್ರೇನು ಮಾಡ್ತಾರೆ ಗೊತ್ತಾ? ಓ ಹಿಂಗಾಯ್ತಾ ಹಂಗಾಯ್ತಾ, ಪೇನ್ ಬರ್ತಾ ಇದೆ, ಪೇನ್ ಕಿಲ್ಲರ್ ಕೊಡಿ, ಕೊಡ್ತಾರೆ. ಅದು ಹೋಗಿ ಏನು ಕೆಲಸ ಮಾಡ್ತದೆ ದೇವ್ರಿಗೆ ಗೊತ್ತು. ಆಯ್ತಾ? ಅದೆಲ್ಲ ಅವ್ರು ಮಾಡಬೇಕಾಗಿರೋದು ಗಮನಿಸಬೇಕು. ವೈದ್ಯರ ಕೆಲಸ ಏನು ಗೊತ್ತಾ? ಅರ್ಥ ಮಾಡ್ಕೋಬೇಕು. ಆ ವೇದನೆಗಳೆಲ್ಲ ಬಾಧೆಗಳಲ್ಲ, ಅದು ವ್ಯಾಧಿ ಅಲ್ಲ ಅದು. ನೀವು ನೀವು ಪಡೆಯುವಂಥ ವೇದನೆಗಳು ಬಾಧೆಗಳು ವ್ಯಾಧಿ ಅಲ್ಲ ಅದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪ್ರಾಣಶಕ್ತಿ ಆಂತರದಲ್ಲಿ ಅದು ಮಾಡುವಂಥ ವ್ಯವಹಾರ, ಸರಿಪಡಿಸುವಂಥ ವ್ಯವಹಾರ ಮಾಡ್ತಾ ಇದೆ. ಆಯ್ತಾ? ಸರಿಪಡಿಸಿ ಅಂದರೆ ಆ ನೋವು ಬಂದು ಅದಕ್ಕೆ ಅದಕ್ಕೂ ತಕ್ಕ ಸ್ವಲ್ಪ ಅದಕ್ಕೂ ತಟ್ಕೊಳೋಂಥ ಏನಾದರೂ ರೇಖೆ ಹೀಲಿಂಗ್ ಮಾಡಿ, ಶಕ್ತಿ ಕೊಡಿ, ಆ, ಈ ರೀತಿಯಲ್ಲಿ ಮತ್ತೆ ಧ್ಯಾನ ಮಾಡಿ, ಇಲ್ಲಾಂದರೆ ಏನೋ ಒಂದು ಆ ಶಕ್ತಿ, ಆ ಪ್ರಾಣಶಕ್ತಿ ಮಾಡೋ ಕೆಲಸಕ್ಕೆ ಒಂದನಾಗಿ ಮಾಡಿ. ವೈದ್ಯರು ಮಾಡೋ ಥರ ಮಾಡಕ್ಕೆ ಹೋಗ್ಬೇಡಿ. ಆಯಿತಾ? ಬಾಹ್ಯ ವೈದ್ಯರು ಮಾಡೋಂಥ ರೀತಿ ಏನಾಗಿದೆ ಅಂದರೆ, ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣವೇ ಆ ವ್ಯಾಧಿ ಲಕ್ಷಣಗಳು ಒಳಗಡೆ ಆಂತರದಲ್ಲಿ ಬರುವಂಥ ಲಕ್ಷಣಗಳು ನೀವು ಹೇಳ್ತಾ ಇರ್ತೀರ. ನನಗೂ ಡಾಕ್ಟ್ರೇ ನನಗೆ ತುಂಬ ತಲೆನೋವು ಬರ್ತಾ ಇದೆ, ನನಗೂ ಕೆಳಗಡೆ ಬ್ಯಾಕ್ ಪೇನ್ ಬರ್ತಾ ಇದೆ, ಕಾಲು ನೋವ್ತಾ ಇದೆ, ಕಾಲಲ್ಲಿ ಉರಿ ಬರ್ತಾ ಇದೆ ಅಂದರೆ ತಕ್ಷಣವೇ ಅವ್ರು ಕೊಡೋದು ಆ್ಯಂಟಿಬಯೋಟಿಕ್ಸು, ಸ್ಟ್ರಾಂಗ್ ಡೋಸಸ್ಸು, ಮೆಡಿಸನು. ಇದು ಬೇಕಾಗಿಲ್ಲ, ಇದು ಮಾಡಬಾರದು. ಆ ವ್ಯಾಧಿ ಲಕ್ಷಣಗಳು ಅದು ವ್ಯಾಧಿ ಲಕ್ಷಣಗಳಲ್ಲ, ಆ ವೇದನೆಗಳು ಆ ನಿಜವಾದ ವೇದನೆಗಳಲ್ಲ, ಅದು ವ್ಯಾಧಿ ಅಲ್ಲ. ಅದು ಆ ಆಂತರಿಕದಲ್ಲಿರುವಂಥ ಆ ವೈದ್ಯರು ಆ ಪ್ರಾಣಶಕ್ತಿ ಮಾಡುವಂಥ ರಿಪೇರ್. ಅರ್ಥ? ಆ ರಿಪೇರಲ್ಲಿ ನಾವು ರಿಪೇರನ್ನು ಅರ್ಥ ಮಾಡ್ಕೊಂಡಿಲ್ಲದೆ ಅದಕ್ಕೊಂದು ಮದ್ದು ಕೊಟ್ಟು ನಾಶ ಮಾಡೋದು, ಇನ್ನೂ ಹೆಚ್ಚು ಮಾಡೋದು, ತೀವ್ರತೆ ಹೆಚ್ಚು ಮಾಡೋದು, ಕೊನೆಗೆ ಅಡ್ಡ ಪರಿಣಾಮಲಾಗೋದು, ಪ್ರಾಣಶಕ್ತಿಯನ್ನು ಇನ್ನೂ ಹೆಚ್ಚಾಗಿ ನಾಶ ಮಾಡೋದು, ನೆಕ್ಸ್ಟ್ ದೇಹ ಶಿಥಿಲವಾಗೋದು, ನಾವು ಜೀವವೇ ಕಲ್ಕೊಂಡೋದು. ಈ ವ್ಯವಹಾರಗಳು ನಡೀತಾ ಇದೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ನಿಜವಾದ ವೈದ್ಯರು ಯಾರಪ್ಪ ಅಂತಂದ್ರೆ ನಿಮ್ಮ ಅಂತರದಲ್ಲಿರುವಂಥ ಪ್ರಾಣಶಕ್ತಿಯೇ ನಿಜವಾದ ವೈದ್ಯರು. ಅವ್ರಿಗೆಲ್ಲ ಗೊತ್ತು. ಏನೇ ಲಕ್ಷಣಗಳು ಬಂದರೆ ಗಮನಿಸಿ ಅದಕ್ಕೂ ಒಂದಾನಾಗಿ ಆ ಶಕ್ತಿ, ಆ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡುವಂಥ ಪರಿಸ್ಥಿತಿಯಲ್ಲಿ ಹೋಮಿಯೋಪತಿ ತಗೊಳ್ಳಿ, ಆಯುರ್ವೇದ ತಗೊಳ್ಳಿ, ಆಯ್ತಾ, ಪ್ರಾಣಶಕ್ತಿ ತಗೊಳ್ಳಿ, ಒಂಥರ ಇನ್ನು ಹೇಳ್ತಾರಲ್ಲ, ಇನ್ನು ಎಷ್ಟೋ ಪದ್ಧತಿಗಳು ನಾವೆಲ್ಲಿದವಲ್ಲ, ಮುದ್ರಗಳು, ಶಿವಂಬು, ಇಂಥವೆಲ್ಲ ತಗೊಳ್ಳಿ. ಆ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡಿ. ಆ ಪ್ರಾಣಶಕ್ತಿ ನೀವು ಏನು ಅನ್ಕೊಂಡಿದ್ರೋ, ನಿಮ್ಮಲ್ಲಿ ಏನು ತೊಂದರೆಗಳು ಆಗ್ತಾ ಇದೆಯೋ ಆ ತೊಂದರೆಗಳನ್ನ ಅದೇ ಸರಿಪಡಿಸ್ತದೆ. ನೀವು ಸರಿಪಡಿಸೋದು ಬೇಕಾಗಿಲ್ಲ, ನಿಮ್ಮ ಕೈಯಲ್ಲಿ ಆಗಿಲ್ಲ. ಒಂದು ಇಂಥ ಹೋಲಿಸ್ಟಿಕ್ ಥೆರಪೀಸ್ ಮಾಡೋಂಥ ವೈದ್ಯರ ಹತ್ರ ಕೂತ್ಕೊಳ್ಳಿ. ಡೋಂಟ್ ಗೋ ಟು ದ ಅಲೋಪತಿ ಡಾಕ್ಟರ್ ವೇರ್ ದೇ ಅಂಡರ್ಸ್ಟ್ಯಾಂಡ್ ದ ಸಿಂಪ್ಟಮ್ಸ್ ಆಫ್ ದ ಡಿಸೀಸ್ ಈಸ್ ಎ ಲೈಕ್ ಇಟ್ಸ್ ಲೈಕ್ ಎ ಅದೊಂದು ಆ ಸಿಂಪ್ಟಮ್ಸ್ ಅನ್ನು ಅಂದರೆ ಆ ಬಂದಿರುವಂಥ ವ್ಯತ್ಯಾಸಗಳು ದೇಹದಲ್ಲಿ ಬಂದಿರುವಂಥದ್ದು ಅವರು ಡಿಸೀಸ್ ಅಂತ ಕಂಡಿಡ್ತಾರೆ. ಅದು ವ್ಯಾಧಿ ಅಂತ ಕಂಡಿರ್ತಾರೆ, ಅದು ತಪ್ಪಾಗತ್ತೆ. ಅದಕ್ಕೂ ಅದಕ್ಕೂ ಬೇಕಾಗಿರುವಂಥ ಅನೇಕ ಮದ್ದುಗಳು ಕೊಡ್ತಾರೆ, ಸಿಂಥೆಟಿಕ್ ಮೆಡಿಸನ್, ಕೆಮಿಕಲ್ ಮೆಡಿಸನ್. ಅದು ಮತ್ತೆ ಇನ್ನೂ ವರಸ್ಟ್ ಮಾಡುತ್ತೆ. ಅದಕ್ಕೆಲ್ಲ ನಾವು ನೋಡ್ತಾ ಇದ್ದೀವಿ. ಒಂದು ಡಯಾಬಿಟಿಕ್ ಪೇಷಂಟು ಒಂದು ಅಂದರೆ ಹೇಳ್ಬೇಕಂದ್ರೆ 20 ವರ್ಷ 10 ವರ್ಷ ತಗೊಂತಾನೆ ಇರ್ತಾನೆ, ಅವನು ವ್ಯಾಧಿಯಿಂದ ಗುಣಪಡಿಸಲ್ಲ. ಯಾಕೆ? ಏನಕ್ಕೂ? ಮತ್ತೆ ಮೆಡಿಸಿನ್ ಕೊಡ್ತಾ ಇದೀವಲ್ಲ, ಮತ್ತೆ ಗುಣಪಡಿಸ್ಬೇಕಲ್ಲ. ಅಲ್ಲಿ ಪ್ರಾಣಶಕ್ತಿನ ಸರಿಪಡಿಸುವಂಥ ವ್ಯವಹಾರ ಅಲ್ಲ ಅದು. ಆಯ್ತಾ? ಕೊಡುವಂಥ ಮೆಡಿಸಿನ್ ಸಿಂಥೆಟಿಕ್ ಕೆಮಿಕಲ್ ಮೆಡಿಸನ್, ಇದೆಲ್ಲ ಟಾಕ್ಸಿನ್ಸೇ. ಅದು ಪ್ರಾಣಶಕ್ತಿಯನ್ನು ಇನ್ನೂ ಕೆಳಗಡೆ ಇಳಿತದೆ. ಆಯ್ತಾ? ಸೊ ಆ ವ್ಯವಹಾರಗಳು ಮಾಡಕ್ಕೆ ಹೋಗಬಾರ್ದು. ಮತ್ತೆ ದೀರ್ಘಕಾಲ ಕೊಟ್ಟರು ಮೆಡಿಸನು ಕೊನೆಗೆ ಕಿಡ್ನಿ ಡ್ಯಾಮೇಜ್ ಆಗ್ತಾ ಇದೆ. ಕಿಡ್ನಿ ಆದಮೇಲೆ ನೆಕ್ಸ್ಟು ಡಯಾಲಿಸ್ಗೆ ಹೋಗ್ತಾ ಇದ್ದಾನೆ. ಡಯಾಲಿಸ್ಗೆ ಹೋದ್ಮೇಲೆ ನೆಕ್ಸ್ಟು ತೀರಾ ಜೀವನವನ್ನೇ ಕಲ್ಕೊತಾ ಇದ್ದಾನೆ. ಏನಕ್ಕೆ ಇದೆಲ್ಲ ಆಗ್ತಾ ಇದೆ ಸರಿ? ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಇವತ್ತಿನ ಸಬ್ಜೆಕ್ಟು ಇದ್ರ ಬಗ್ಗೆ ಪೂರ್ಣವಾಗಿ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಅಂತರವೈದ್ಯರೇ ಅಂಥ ಒಳಗಡೆ ಯಾವುದೇ ಒಂದು ವಿಧ ವಿಧ ಲಕ್ಷಣಗಳು, ಹೊಟ್ಟೆ ನೋವು ಬಂತು, ತಲೆನೋವು ಬಂತು, ಸೀನು ಬರ್ತಾ ಇದೆ, ಇದು ಬರ್ತಾ ಇದೆ, ಜ್ವರ ಬರ್ತಾ ಇದೆ, ಪ್ರತಿಯೊಂದು ಕಾರಣ ಇದೆ ಮಿತ್ರರೇ. ಪ್ರತಿಯೊಂದಕ್ಕೂ ನಿಮ್ಮ ಅಂತರಶಕ್ತಿ ಪ್ರಾಣಶಕ್ತಿ ಮಾಡುವಂಥ ವ್ಯವಹಾರಗಳಿವೆಲ್ಲ. ಅದರ ಒಳಗಡೆ ಸರಿಪಡಿಸ್ಕೊಳ್ಳುವಂಥ ವ್ಯವಹಾರಗಳು. ಇದಕ್ಕೂ ಒಂದಾನಾಗಿ ಅದಕ್ಕೂ ಬಾಹ್ಯದಿಂದ ಸಹಕಾರ ಕೊಟ್ಟರೆ ಕೊಡಿ, ಇಲ್ಲಾಂದರೆ ಸುಮ್ಮನೆ ಉಪವಾಸ ಮಾಡಿಕೊಂಡು ಹಾಯಾಗಿ ರೆಸ್ಟಲ್ಲಿ ಸಾಕು. ಇಲ್ಲ ಪ್ರಾಣಶಕ್ತಿ ಹೀಲಿಂಗ್ ಮಾಡ್ಕೊಳ್ಳಿ, ಇಂಥವು ಮಾಡ್ಕೊಳ್ಳಿ. ಬಿಟ್ಟರೆ ಅದನ್ನು ಯಾವುದೇ ಕೆಟ್ಟದಾಗಿ ಅದನ್ನು ಅದಕ್ಕೂ ತೊಂದರೆ ಕೊಡ್ಕೋಬೇಡಿ, ಹಾನಿ ಕೊಡ್ಕೋಬೇಡಿ. ನಿಮಗೆ ಆರೋಗ್ಯ ಸರಿ ಹೋಗೋದಿಲ್ಲ ಅಂತ ಹೇಳೋಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಸೊ ಇದೆಲ್ಲ ಕೇಳಿಸ್ಕೊಂಡಿದ್ದು ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ.